ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಂದು ನಾನು ನಮ್ಮ ಗಾರ್ಡನ್ ಟೂರ್ ಪಾರ್ಟ್ 3ನ ಮಾಡ್ತಾ ಇದ್ದೀನಿ. ಇದು ಬಂದು ಎರಳಿಕಾಯಿ ಗಿಡ. ನೋಡಿ, ಇದನ್ನು ನಾನು ನೆಲದಲ್ಲೇ ಹಾಕಿರೋವಂಥದ್ದು. ಇದು ಎರಳಿಕಾಯಿ ಗಿಡ. ಗಾರ್ಡನ್ ಟೂರ್ನ ಪಾರ್ಟ್ 3ನಲ್ಲೂ ಸಹ ನಾನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಇವತ್ತು ನಾನು ಎಷ್ಟಾಗುತ್ತೆ ಅಷ್ಟು ನಿಮಗೆ ಎಲ್ಲ ಗಿಡಗಳನ್ನು ತೋರಿಸ್ತಾ ಹೋಗ್ತೀನಿ. ಇದು ಬಂದು ಒಂದು ಚಕೋತ ಗಿಡ. ಇದನ್ನು ನನಗೆ ಅಂಕಲ್ ಒಬ್ಬರು ಕೊಟ್ಟಿದ್ದು ಚಕೋತ ಗಿಡ. ಅದು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಚಕೋತ ಗಿಡನೇ ನನ್ನ ಹತ್ರ ಒಂದು 4-5 ಥರ ಗಿಡಗಳಿದೆ. ಇದು ಯಾವುದು ವೆರೈಟಿ ಅಂತ ಗೊತ್ತಿಲ್ಲ. ಅವ್ರು ಹಾಕಿದ್ದಂತಹ ಗಿಡನ ನನಗೆ ಕೊಟ್ಟರು ಪ್ರೀತಿಯಿಂದ. ಅದನ್ನು ನಾನು ಇಟ್ಕೊಂಡಿದ್ದೀನಿ. ಇದು ಬಂದು ಎಲ್ಲ ನಿಮಗೆ ಗೊತ್ತಿರೋ ನನಗೆ ವಾಸ್ತು ಗಿಡ ಏನು ನೀರಿನಲ್ಲಿ ಇಟ್ಕೊತೀವಿ, ಅದೇ ಬ್ಯಾಂಬೂ ಗಿಡ. ಇದು ಬಿದಿರಿನ ಗಿಡ. ಅದನ್ನು ನಾನು ಕೊಳ್ತೋಗ್ತಾ ಇತ್ತು ಒಂದೊಂದು ಅಂದ್ಬಿಟ್ಟು ಅದನ್ನು ತೆಗೆದು ನಾನು ಮಣ್ಣಲ್ಲಿ ಹಾಕಿದ್ದೆ. ನೋಡಿ ಎಷ್ಟು ಉದ್ದ ಆಗಿದೆ ಅಂತ ಹೇಳಿಬಿಟ್ಟು. ಈಗ ತುಂಬ ಉದ್ದವಾಗಿ ಬೆಳೆದಿದೆ. ಇದು ಬ್ಯಾಂಬೂ ಗಿಡ. ಇದಾದ ನಂತರ ನಾವು ಹಾಗೆ ಪಕ್ಕದಲ್ಲಿ ಬಂದರೆ ಇದು ನೋಡಿ, ಇದು ಪುಲಾಸನ್ ಗಿಡ. ಇದು ನಮ್ಮ ವೆದರಿಗೆ ಬರೋದಿಲ್ಲ. ತಂದಾಗ ತುಂಬ ಚೆನ್ನಾಗೇ ಇತ್ತು, ಆದರೆ ತಂದಮೇಲೆ ನೋಡಿ ಯಾವ ರೀತಿ ಆಗೋಗಿದೆ ಅಂತ ಒಣಗ್ತಾ ಇದೆ. ನಾನು ಇನ್ನೂ ಒಂದು ಗಿಡ ತೊಗೊಂಡಿದ್ದೀನಿ ಪುಲಾಸನ್ನು. ಅದು ಇಲ್ಲೇ ಪಕ್ಕದಲ್ಲಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬೀಜದ ಗಿಡ. ಇದು ನಾನು ಈಗ ತರಿಸ್ಕೊಂಡಿರುವಂಥದ್ದು ಬಂದು ಕಸಿ ಗಿಡ ತರಿಸ್ಕೊಂಡಿದ್ದೀನಿ. ನೋಡಿ, ಇದು 300 ರೂಪಾಯಿ ಏನೋ ಕೊಟ್ಟಿದ್ದೆ ಈ ಗಿಡಕ್ಕೆ. ಬೀಜದ ಗಿಡ ಇದು. ನೋಡಿ, ಇಲ್ಲೇ ಹಾಗೇ ಇದೆ. ಟ್ಯಾಗ್ ಕೂಡ ನಾನು ಕಿತ್ತಿಲ್ಲ. ಚೆನ್ನಾಗಿತ್ತು ತಂದಾಗ, ಆದರೆ ಈ ರೀತಿ ಒಣಗೋಗ್ತಿದೆ. ಇದು ನಮ್ಮ ವೆದರ್ಗೆ ಸೂಟ್ ಆಗೋದಿಲ್ಲ. ಈ ಗಿಡ ಇರ್ಬೋದು, ರಾಂಬುಟಾನ್ ಗಿಡ ಇರ್ಬೋದು, ನಮ್ಮ ವೆದರ್ಗೆ ಅಷ್ಟು ಸೂಟ್ ಆಗೋದಿಲ್ಲ. ನೋಡಿ, ಇದೇನೆ. ಇದು ಇನ್ನೂ ಒಂದು ಗಿಡ. ಇದು ಬಂದು ಕಸಿ ಗಿಡನ ನಾನು ಬಲಂಜಾ ಫಾರ್ಮಿಂದ ಇದನ್ನು ತರಿಸ್ಕೊಂಡಿದ್ದು. ಇದು ಚೆನ್ನಾಗಿ ಬರ್ತಾ ಇದೆ. ಬಟ್ ಎಲ್ಲ ಗಿಡನೂ ತಂದಾಗ ಸ್ವಲ್ಪ ದಿನ ಚೆನ್ನಾಗೇ ಬರುತ್ತೆ. ಅದಾದ ನಂತರ ನೋಡಿ, ಇದು ಇಲ್ಲಿ ಕಸಿ ಆಗಿರೋವಂಥದ್ದು. ಈ ಎಲ್ಲ ಗಿಡನೂ ಬರುತ್ತೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಈ ರೀತಿಯಾಗಿ ಒಣಗೋಗುತ್ತೆ. ಈಗ ನಮ್ಮ ವೆದರ್ನಲ್ಲಿ ರಾಂಬುಟಾನ್ ಗಿಡ ಇರ್ಬೋದು, ಮತ್ತು ಈ ಪುಲಾಸನ್ ಗಿಡ ಇರ್ಬೋದು, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕೆ ಅಂದರೆ ಇಲ್ಲೇ ಪಕ್ಕದಲ್ಲಿ ನೋಡಿ, ಇದು ಕೂಡ ರಾಂಬುಟಾನ್ ಗಿಡ. ಇದು ನೋಡ್ತಿದ್ದೀರಲ್ಲ, ಇದು ರಾಂಬುಟಾನ್ ಗಿಡ. ಇದು ಕೂಡ ಇದು N18 ಅನ್ನುವಂತಹ ವೆರೈಟಿ. ಇದು ತಂದಾಗ ಕೂಡ ಇದು ತುಂಬ ಚೆನ್ನಾಗಿತ್ತು, ಹೆಲ್ದಿಯಾಗಿ. ಅದಾದ ನಂತರ ಚೆನ್ನಾಗೇ ಬರ್ತಾಯಿತ್ತು. ಅದಾದಮೇಲೆ ಈ ರೀತಿ ಆಯಿತು. ನಮ್ಮ ವೆದರ್ನಲ್ಲಿ ನಾನು ಹೇಳಿದ್ನಲ್ಲ, ಪುಲಾಸನ್ ಗಿಡ ಮತ್ತು ರಾಂಬುಟಾನ್ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದರೂ ಕೂಡ ನಾನು ಇದನ್ನೇನು ಬಿಸಿಲಲ್ಲಿ ಇಟ್ಟಿಲ್ಲ, ನೆರಳಲ್ಲೇ ಇಟ್ಟಿದ್ದೀನಿ. ಈ ಗಿಡಗಳಿಗೆ ನೆರಳು ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಗಿಡಗಳನ್ನ ನೆರಳಲ್ಲೇ ಇಟ್ಟಿದ್ದೀನಿ. ನೋಡಿ, ಇದು ಬಂದು ರಾಂಬುಟಾನ್ ಗಿಡ. ಅದು ಈ ಪೇಂಟ್ ಡಬ್ಬದಲ್ಲಿರುವಂಥದ್ದು N18. ಈಗ ನಾನು ತೋರಿಸ್ತಾ ಇರುವಂಥದ್ದು ಇದಕ್ಕಿಂತ ಮುಂಚೆ ತಂದಂತಹ ಗಿಡ. ಇದು ಬಂದು N18 ಅಂತ ಅಲ್ಲ, ಇದು ಯಾವ ವೆರೈಟಿ ಅಂತ ಗೊತ್ತಿಲ್ಲ. ಇದು ಸಹ ಹೀಗೆ ಒಣಗಿ ಹೋಗ್ತಾ ಹೀಗೆ ಬೆಳೀತಾ ಇದೆ. ಅದು ಕೂಡ ತಂದಾಗ ಗ್ರೀನ್ ಆಗಿತ್ತು. ಅದಾದಮೇಲೆ ಇದೇ ರೀತಿ ಒಣಗೋಗ್ತಾ ಇದೆ. ಈ ಎರಡೂ ರಾಂಬುಟಾನ್ ಗಿಡನೂ ಪಕ್ಕನೇ ಇದೆ, ನೀವು ನೋಡಬಹುದು. ಅಲ್ಲಿ ತೋರಿಸಿದ ನಾನು 2 ಗಿಡಗಳು ಪುಲಾಸನ್ ಗಿಡಗಳು ಅವೆರಡು. ಅದಾದಮೇಲೆ ಇದು ಬಂದು ದಾಸವಾಳದ ಗಿಡ. ಇದು ಬಂದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರು. ಈ ಕಲರ್ ಗಿಡ. ಇದನ್ನು ನಾನು ಕಟ್ಟಿಂಗ್ಸ್ನ ತೊಗೊಂಡು ಬಂದು ಹಾಕಿದ್ದೀನಿ. ಇದು ಲಕ್ಕೊಳ್ಳಿಯಿಂದ ತಂದಂತಹ ಗಿಡ. ನೋಡಿ, ಇದೂ ಅದೇನೆ. ಇದರಲ್ಲಿ ಅಷ್ಟು ಎಲ್ಲ ಬಂದಿಲ್ಲ. ನಾನು ಎಲ್ಲ ಅಷ್ಟೊಂದು ಕಡ್ಡಿ ಹಾಕಿದ್ದೆ. ನಾನು 1-2-3 ಕಡ್ಡಿ ಆದರೂ ಬರುತ್ತೆ ಇಲ್ಲ ಅನ್ನೋ ಕಾರಣಕ್ಕೆ ಇದರಲ್ಲೂ ಹಾಕಿದ್ದೆ, ಅದರಲ್ಲೂ ಹಾಕಿದ್ದೆ. ಇದು ಬಂದರೆ ರುದ್ರಾಕ್ಷಿ ಹೂವಿನ ಗಿಡ. ಇದು ನೋಡಬಹುದು, ಚಿಕ್ಕದಾಗಿ ಹೂವು ಬಿಡುತ್ತಲ್ಲ, ರುದ್ರಾಕ್ಷಿ ಹೂವು, ಆ ಗಿಡ. ಇದು ಬಂದು ಮೆಹಂದಿ ಕಟ್ಟಿಂಗ್ಸ್ ಹಾಕಿದ್ದೆ. ನೋಡಿ, ಇದು ಮೆಹಂದಿ ಗಿಡ. ಇದು ಕೂಡ ಚಿಗುರ್ತಾ ಇದೆ. ಮೆಹಂದಿನ ಕಡ್ಡಿನ ತೊಗೊಂಡು ಬಂದು ಹಾಕಿದ್ದೆ. ಇದು ಕೂಡ ಚೆನ್ನಾಗಿ ಬಂತು. ಅದಾದ ನಂತರ ಇದು ಬಂದರೆ ಫ್ಯಾಷನ್ ಫ್ರೂಟ್ ಗಿಡ. ಇಲ್ಲಿ ನೋಡಬಹುದು, ಆದರೆ ಇಲ್ಲಿ ನೋಡೋಕೆ ಇಲ್ಲಿ ನಿಮ್ಗೆ ಈ ರೀತಿ ಕಾಣ್ತಾ ಇದೆ, ಮೇಲೆ ಹೋಗಿದೆ. ಇದು ನಮ್ಮ ಮೋಸಂಬಿ ಗಿಡ ಇದೆಯಲ್ಲ, ಅದಕ್ಕೆ ಸುತ್ತಾಕೊಂಡಿದೆ. ಇದು ನೋಡಿ, ಇಲ್ಲಿ ಹಾಸಿ ಹೀಗೆ ಮೇಲೆ ಹೋಗಿದೆ. ಈ ರೀತಿಯಾಗಿ ಮೇಲಾಸಿ ಹೋಗಿ ಹೀಗೆ ಬಂದಿದೆ. ಈ ಗಿಡ ತುಂಬ ದೊಡ್ಡದಾಗೆ ಬಂದಿದೆ. ಇಲ್ಲಿ ನೋಡೋದಕ್ಕೆ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಮೂಸಂಬಿ ಗಿಡಕ್ಕೆ ಫುಲ್ಲು ಸುತ್ತಾಕೊಂಡಿದೆ. ನೋಡಿ, ಈ ಕಡೆಯಿಂದ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದೇನೇನೆ. ಇದು ಫ್ಯಾಷನ್ ಫ್ರೂಟ್ ಗಿಡ. ಹೂವು ಕೂಡ ಇದೆ. ಫಸ್ಟ್ ಟೈಮು ಹೂವು ಕೂಡ ಆಗೋದಕ್ಕೆ ಮೊಗ್ಗಾಗಿದೆ. ನಾನು ಹಣ್ಣೇನಾದ್ರು ಬಿಟ್ಟರೆ ನಾನು ನಿಮಗೆ ಆ ಗಿಡನ ತೋರಿಸ್ತೀನಿ. ಅಲ್ಲಿ ಬಿಟ್ಟಿರೋದೆಲ್ಲ ಮೂಸಂಬಿ ಹಣ್ಣು. ಆ ಮೂಸಂಬಿ ಫ್ಯಾಷನ್ ಫ್ರೂಟ್ ಅಲ್ಲ, ನಿಮಗೆ ಕಾಣ್ತಿರಬಹುದು ಮೇಲೆಲ್ಲ, ಅದೆಲ್ಲ ಮೂಸಂಬಿ ಬಿಟ್ಟಿರುವಂಥದ್ದು. ನೋಡಿ, ಇಲ್ಲಿ ಈ ರೀತಿಯಾಗಿ ಮೊಗ್ಗಾಗಿದೆ. ಇದು ಫ್ಯಾಷನ್ ಫ್ರೂಟ್ ಗಿಡ. ನಾನು ಇವಾಗ ತೋರಿಸಿದ್ನಲ್ಲ ಕವರ್ನಲ್ಲಿ, ಆ ಕವರ್ನಲ್ಲಿ ಇರುವಂತಹ ಗಿಡ. ಇದು ನೋಡಿ, ಈ ರೀತಿಯಾಗಿ ಮೊಗ್ಗಾಗಿದೆ. ಇದೇನಾದರೂ ಮತ್ತೆ ನಾನು ಹಣ್ಣು ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೆಲ್ಲ ಬಿಟ್ಟಿದೆ ಅಲ್ಲ, ಇದು ಮೂಸಂಬಿ. ನೋಡಿ, ಕಾಣ್ತಾ ಇದೆ ಅಲ್ವಾ ನಿಮಗೆ? ಇದು ಸ್ವಲ್ಪ ಇದಾಗಲೇ 4 ವರ್ಷದ ಗಿಡ. ಇದು ಮೂಸಂಬಿ ಗಿಡ. ನೋಡಿ, ಇದು ಹಣ್ಣಾಗಿದೆ. ನಿಮಗೆ ಲೈಟಾಗಿ ಯೆಲ್ಲೋ ಕಲರ್ ಬರುತ್ತೆ ಅಷ್ಟೇ. ಇದು ಫುಲ್ಲು ಹಳದಿಯಾಗಿ ಬರೋದಿಲ್ಲ. ಕಿತ್ತಿಟ್ಟ ಮೇಲೆ ಸ್ವಲ್ಪ ಚೇಂಜ್ ಆಗಬಹುದು ಅಷ್ಟೇ. ಇದು ನ್ಯಾಚುರಲ್ಲಾಗಿ ಬೆಳೆದಿರುವಂತಹ ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಮೂಸಂಬಿ ಗಿಡ. ನಿಮ್ಗೆ ಕಾಣ್ತಿರ್ಬೋದು ಎಷ್ಟೊಂದು ಹಣ್ಣುಗಳನ್ನ ಬಿಟ್ಟಿದೆ ಅಂತ ಹೇಳಿಬಿಟ್ಟು.
ಇದರಲ್ಲಿ ನಾನು ತುಂಬ ಹಣ್ಣುಗಳನ್ನೆಲ್ಲ ಕಿತ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಹಣ್ಣಾಗಿದೆ, ಹಾಗೆ ಕಿತ್ಕೊತಾ ಇದ್ದೀನಿ. ಇಷ್ಟೇ ಹಣ್ಣಾಗೋದು ಇದರಲ್ಲಿ, ನಾವು ಹಾಗೆ ಬಿಟ್ಟರೆ ಉದುರೋಗ್ಬಿಡುತ್ತೆ. ಹಾಗಾಗಿ ನಾನು ನಿಮಗೆ ಒಂದು ಹಣ್ಣನ್ನು ಕಿತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಈ ರೀತಿಯಾಗಿ ಹಳದಿ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಇದು ಹಣ್ಣಾಗಿರುತ್ತೆ. ಅದಾದ ನಂತರ ಬಂದರೆ ಇದು ಬಂದು ಮಕೋಟಾ ದೇವ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಹಣ್ಣು ಅಂದರೆ ಇದನ್ನು ನಾವು ತಿನ್ನೋದಲ್ಲ, ಇದನ್ನು ಸಿಪ್ಪೆ ಥರ ಅದನ್ನು ಒಣಗಿಸಿ ನಾವು ಇಟ್ಕೊಂಡು ಕಷಾಯ ಮಾಡಿಕೊಂಡು ಶುಗರ್ ಇರೋ ಅಂಥವ್ರು ಆ ಕಷಾಯನ ದಿನ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಕರೀತಾರೆ. ಈ ಗಿಡ ಹಣ್ಣು ಬಿಟ್ಟಾಗಂತೂ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ನೋಡೋ ಎಂಥವ್ರಿಗೂ ಕೂಡ ಆ ಹಣ್ಣನ್ನು ತಿನ್ನಬೇಕು ಅನಿಸುತ್ತೆ, ಆ ರೀತಿಯಾಗಿ ಕಲರ್ಫುಲ್ಲಾಗಿ ಇರುತ್ತೆ. ಇದು ಬಂದು ಮಕೋಟ ದೇವ. ಇದು ಬಂದು ಮಾದ್ಲಾ ಅಂತ ಹೇಳುವಂತಹ ಒಂದು ಎರಳಿಕಾಯಿ ಜಾತಿಗೆ ಸೇರಿದಂತಹ ಗಿಡ. ಇದು ಮಾದ್ಲಾ ಅಂತ ಹೇಳಿ ಇದನ್ನು ನಾನು ಸ್ವಲ್ಪ ದೊಡ್ಡದಕ್ಕೆ ಹಾಕಬೇಕು. ಕವರ್ನಲ್ಲಿ ಹಾಕಿ ಇಟ್ಟಿರೋದ್ರಿಂದ ಅದಕ್ಕೆ ಚಿಗುರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ. ಇದು ಮಾದ್ಲಾ ಅನ್ನುವಂತಹ ಎರಳಿಕಾಯಿ ಜಾತಿಗೆ ಸೇರಿದ ಗಿಡ. ಇದು ಬಂದು ಸ್ವೀಟ್ ಲೆಮನ್ ಗಿಡ. ನನ್ನ ಹತ್ರ ಫಸ್ಟೊಂದು ಸ್ವೀಟ್ ಲೆಮನ್ ಗಿಡ ತಗೊಂಡು ಬಂದಿದ್ದೆ ನಾನು, ಆದರೆ ಅದು ಚಿಗಿರ್ಲಿಲ್ಲ. ಇದು ಬಂದು ಸ್ವೀಟ್ ಲೆಮನ್ನು, ಇದು ಬಲಂಜಾಯಿಂದ ತರಿಸ್ಕೊಂಡಿದ್ದು. ಇದು ಚಿಗಿರ್ತಾ ಇದೆ. ಎಷ್ಟೋ ನರ್ಸರಿಗಳಲ್ಲಿ ನಮಗೆ ಗಿಡಗಳನ್ನ ಕೊಡ್ತಾರೆ, ಅದು ಚಿಗಿರೋದೇ ಇಲ್ಲ. ನನ್ನ ಹತ್ರ ಆಗಲೇ ಎಷ್ಟೊಂದು ಗಿಡಗಳು ಅದೇ ರೀತಿಯಲ್ಲಿ ಆಗಿದೆ. ಇದು ಬಂದು ಸೂರ್ಯನಾಮ್ ಚೆರ್ರಿ ಅಂತ ಹೇಳಿ, ಇದು ಸೂರ್ಯನಾಮ್ ಚೆರ್ರಿ ಗಿಡ. ಈ ಗಿಡನೂ ಸಹ ನಾನು ತಂದಾಗ ಚಿಗುರೇ ಇರಲಿಲ್ಲ. ಯಾಕೆ ಅಂತ ನೋಡಿದಾಗ ಕೆಳಗಡೆ ಅಂಟು ಮಣ್ಣಿತ್ತು. ನಾನು ಅಷ್ಟರಲ್ಲಾಗಲೇ ಬೇರೆ ಇನ್ನೂ ಒಂದು ಸೂರ್ಯನಾಮ್ ಚೆರ್ರಿ ಗಿಡನ ತಂದುಬಿಟ್ಟಿದ್ದೆ. ಅದಾದಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿ ನಾನು ಸ್ವಲ್ಪ ಕೋಕೋಪೀಟ್ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿ ಹಾಕಿದ್ಮೇಲೆ, ಪೂರ್ತಿಯಾಗಿ ಮಣ್ಣನ್ನು ತೆಗ್ದು ರೆಡಿ ಮಾಡಿ ಹಾಕಿದ್ಮೇಲೆ ಬಂತು. ಇದು ಬಂದು ಸ್ಟ್ರಾಬೆರಿ ಗಿಡ ನೋಡಿ. ಇದೆಲ್ಲ ಯಾಕೋ ಈ ರೀತಿಯಲ್ಲಿ ಹುಳ ಎಲ್ಲ ಆಗಿಬಿಟ್ಟಿದೆ. ಇದು ನಾನು ನೋಡಿಕೊಂಡೇ ಇಲ್ಲ ನೋಡಿ, ಎಷ್ಟು ಸಣ್ಣ ಸಣ್ಣದಾಗಿ ಹುಳಗಳೆಲ್ಲ ಆಗಿಬಿಟ್ಟಿದೆ. ಇದು ಸ್ಟ್ರಾಬೆರಿ ಗಿಡ. ಇದು ಸಹ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಒಂದು ಕಡ್ಡಿಯಲ್ಲಿ ಯಾವ ರೀತಿಯಾಗಿ ಹುಳ ಆಗಿಬಿಟ್ಟಿದೆ ಅಂತ ಹೇಳಿ. ನಾನು ನೋಡಿರಲಿಲ್ಲ. ಇದನ್ನೆಲ್ಲ ನಾನು ತೆಗೆದಾಕಬೇಕು, ಕ್ಲೀನ್ ಮಾಡಿ ಅದನ್ನು ಔಷಧಿ ಹೊಡೆದು. ನಾನು ಯಾವುದೇ ರೀತಿ ಔಷಧಿ ಹೊಡಿಯಲ್ಲ, ಇದಕ್ಕೆ ನೀಮ್ ಆಯಿಲ್ ಅಷ್ಟೇ ನಾನು ಹೊಡಿಯೋದು. ಅದನ್ನು ಬಿಟ್ಟರೆ ಇಲ್ಲ ಅಂದರೆ ಆ ಎಲೆಯಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಿ ಆ ಹುಳಗಳನ್ನೆಲ್ಲ ತೆಗಿತೀನಿ. ನಾನು ಯಾವುದೇ ಗಿಡಕ್ಕೂ ಸಹ ಕೆಮಿಕಲ್ ಫರ್ಟಿಲೈಸರ್ಗಳನ್ನಾಗಲಿ ಯಾವುದನ್ನು ಹೊಡೆಯೋದಿಲ್ಲ. ಅದಾದ ನಂತರ ಇದು ಬಂದು ಬುಷ್ ಪೇಪರ್ ಗಿಡ. ಇದು ಬುಷಿಯಾಗಿ ಬರುವಂತಹ ಮೆಣಸಿನ ಗಿಡ. ಇದು ಯಾವುದೇ ರೀತಿಯಾಗಿ ಮರಕ್ಕೆ ಹಬ್ಬಿಸಿ ಬೆಳೆಸೋದಲ್ಲ, ಇದು ಪಾಟ್ನಲ್ಲೇ ಬುಷಿಯಾಗಿ ಬಿಡುತ್ತೆ ಇದು ಮೆಣಸು ಗಿಡ. ಅದಾದ ನಂತರ ಇದು ಬಂದು ಪೀಚ್ ಹಣ್ಣಿನ ಗಿಡ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ. ಇದು ಸಹ ಏನು ಅಷ್ಟು ಚೆನ್ನಾಗಿ ಬೆಳಿಲಿಲ್ಲ. ಇದಾಗಲೇ ಎಲ್ಲ ತಂದು 6-7 ತಿಂಗಳು ಮೇಲೆ ಆಗಿದೆ. ಇದು ಸಹ ಏನು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ನಾನು ಆಲ್ಮಂಡ್ ಗಿಡನೂ ಕೂಡ ತೊಗೊಂಡಿದ್ದೀನಿ, ಅದು ಸಹ ಸೇಮ್ ಇದೇ ಥರ ಎಲೆಗಳಿದೆ. ಇದು ಬಂದು ಪೀಚ್ ಗಿಡ. ಅದಾದ ನಂತರ ಬಂದರೆ ಇಲ್ಲಿ ಬಂದು ಇರುವಂಥದ್ದು ಜಾಕಾಯಿ ಗಿಡ. ಇದನ್ನು ನಾವು ಮಸಾಲೆ ಪದಾರ್ಥದಲ್ಲಿ ಯೂಸ್ ಮಾಡುವಂತಹ ಜಾಕಾಯಿ ಗಿಡ. ಇದು ಬೀಜದ ಗಿಡಗಳನ್ನು ತಗೊಂಡ್ರೆ ನಮಗೆ ಬೇಗ ಕಾಯಿ ಸಿಗೋದಿಲ್ಲ, ಅದರಲ್ಲಿ ಗಂಡು ಹೆಣ್ಣು ಅನ್ನೋ ಸಮಸ್ಯೆ ಬರುತ್ತಂತೆ. ಹಾಗಾಗಿ ನಾನು ಇದನ್ನು ಒಂದೇ ಗಿಡ ತೊಗೊಂಡ್ರು ಕೂಡ ಇದನ್ನು ನಾನು ಗ್ರಾಫ್ಟೆಡ್ ಗಿಡನ ತೊಗೊಂಡಿದ್ದೀನಿ. ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಜಾಕಾಯಿ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿಬಿಟ್ಟು. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಬಂದರೆ ಇದು ಬಂದು ಆ್ಯಪಲ್ ಗಿಡ. ಇದು ವೆರೈಟಿ ಯಾವುದು ಅಂತ ನನಗೆ ಗೊತ್ತಿಲ್ಲ, ಬಟ್ ಏನೋ ಆ್ಯಪಲ್ ಗಿಡ ಅನ್ನೋ ಒಂದು ಹಾಸೆಲ್ ತಂದೆ. ಇದು ಸಹ ಅಷ್ಟು ಚೆನ್ನಾಗಿ ಬರ್ತಾನೇ ಇಲ್ಲ ಇದು ಗಿಡ. ಇನ್ನೂ ಒಂದು ಇದೆ ನನ್ನ ಹತ್ರ, ಹರ್ಮನ್ 99 ಅಂತ. ಇದು ವೆರೈಟಿ ಯಾವುದು ಅಂತ ಗೊತ್ತಿಲ್ಲ ನನಗೆ ನೋಡಿ. ಇದು ಸಹ ಹಾಗೇ ಇದೆ. ಅದಾದ ನಂತರ ಇಲ್ಲಿ ಬಂದರೆ ಇಲ್ಲಿ ಪಕ್ಕದಲ್ಲಿ ಇರುವಂಥದ್ದು ಮಿಲ್ಕ್ ಫ್ರೂಟ್ ಗಿಡ. ಮಿಲ್ಕ್ ಫ್ರೂಟ್ ಗಿಡವನ್ನು ಸಹ ನಾನು ಈ ರೀತಿಯಾಗಿ ಬಕೆಟ್ನಲ್ಲೇ ಹಾಕಿದ್ದೀನಿ. ನಿಮಗೆ ಫಸ್ಟ್ ಪಾರ್ಟ್ 1ನಲ್ಲೋ ಪಾರ್ಟ್ 2ನಲ್ಲೋ ಸಹ ನಾನು ನಿಮಗೊಂದು ಮಿಲ್ಕ್ ಫ್ರೂಟ್ ಗಿಡ ತೋರಿಸಿದ್ದೆ. ಅದರಲ್ಲಿ ಎಲೆಗಳು ಬಂದು ಚಿಕ್ಕದಾಗಿದೆ, ಇದರಲ್ಲಿ ಎಲೆ ಬಂದು ತುಂಬ ಉದ್ದವಾಗಿದೆ. ಇದು ಬಂದು ನಾನು GKVKನಲ್ಲಿ ತೊಗೊಂಡಿದ್ದು, ಅದನ್ನು ಬೇರೆ ಕಡೆ ತೊಗೊಂಡಿದ್ದು. ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸಿದ್ದೀನಿ. ಇದರಲ್ಲಿ 2 ಕಲರ್ ಬರುತ್ತೆ. ಒಂದು ಪರ್ಪಲ್ ಕಲರ್ನಲ್ಲಿ ಮಿಲ್ಕ್ ಫ್ರೂಟ್ ಬಿಡುತ್ತೆ, ಒಂದು ಬಂದು ಗ್ರೀನ್ ಕಲರ್ನಲ್ಲಿ ಮಿಲ್ಕ್ ಫ್ರೂಟ್ ಬಿಡುತ್ತೆ. ನೋಡಿ, ನೀವು ಹಿಂದೆ ನೋಡಬಹುದು ಎಲೆಗಳೆಲ್ಲ ಯಾವ ರೀತಿಯಾಗಿ ಒಂಥರ ಕಾಪರ್ ಕಲರ್ನಲ್ಲಿ ಇದೆ ಅಂತ ಹೇಳಿ. ಇದು ಬಂದು ಮಿಲ್ಕ್ ಫ್ರೂಟ್ ಗಿಡ. ಇದಾದ ನಂತರ ಇಲ್ಲ ಹಾಗೆ ಪಕ್ಕದಲ್ಲಿ ಬಂದರೆ ಇದು ಬಂದು ಎಲಿಫೆಂಟ್ ಆ್ಯಪಲ್ ಗಿಡ. ಇದು ಆನೆಗಳಿಗೆ ತುಂಬ ಇಷ್ಟ ಆಗುತ್ತಂತೆ. ಇದನ್ನು ನಾವು ಹಣ್ಣಾಗಿ ತಿನ್ನೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬಂದು ಉಪ್ಪಿನಕಾಯಿ ಆ ಥರ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಅದು ಗೊತ್ತಿಲ್ಲ ನನಗೆ, ಬಿಟ್ಟ ಮೇಲೆ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡಬಹುದು ಅಷ್ಟೇ. ಅದಾದ ನಂತರ ಇದು ಬಂದರೆ ಇಲ್ಲಿ ಬಂದು ಇದು ನೋಡಿ, ಇದು ನಾನು ನಿಮಗೆ ಹೇಳಿದೆ ಅಲ್ಲ, ಪಿಚ್ ಮತ್ತು ಆಲ್ಮಂಡ್ ಒಂದೇ ಕಲರ್ ಇದೆ ಅಂತ. ನೋಡಿ, ಇದು ಆಲ್ಮಂಡ್ ಗಿಡ. ಇದು ಸಹ ತಂದು ಎಲ್ಲ ಒಟ್ಟಿಗೆ ಆಲ್ಮಂಡು ಮತ್ತು ಪೀಚ್ ಎಲ್ಲ ಒಟ್ಟಿಗೆ ತಂದಿದ್ದು. ಈ ಆ್ಯಪಲ್ ಗಿಡ ಇವೆಲ್ಲ ನಾನು ಇದು ಯಾಕೋ ಯಾವುದೂ ಚೆನ್ನಾಗಿ ಬರ್ತಾ ಇಲ್ಲ. ಇದು ಆಲ್ಮಂಡ್ ಗಿಡ.
ಅದಾದ ನಂತರ ಇಲ್ಲಿ ಬಂದು ಇದು ಬಂದು ಮ್ಯಾಂಗೋಸ್ಟಿನ್ ಗಿಡ. ನಿಮಗೊಂದು ನಾನು ಗ್ರಾಫ್ಟೆಡ್ ಗಿಡ ಆಲ್ರೆಡಿ ತೋರಿಸಿದ್ದೆ. ಇದು ಬಂದು ಗ್ರಾಫ್ಟೆಡ್ ಅಲ್ಲ, ಇದು ನಾನು ಫಸ್ಟ್ ತೊಗೊಂಡಿದ್ದು, ಇದನ್ನು ಅದಕ್ಕೂ ಮುಂಚೆ ತೊಗೊಂಡಿದ್ದಂಥದ್ದು. ಇದು ಬೀಜದ ಗಿಡ ಇದು ನನ್ನ ಹತ್ರ. ಅದಕ್ಕೆ ನನ್ನ ಬೀಜದ ಗಿಡ ಇತ್ತು ಅಂದ್ಬಿಟ್ಟು ನಾನು ಬಲಂಜಾಯಿಂದ ನಾನು ಗ್ರಾಫ್ಟೆಡ್ ಮಿಲ್ಕ್ ಫ್ರೂಟ್ ಗಿಡನ ನಾನು ತರಿಸ್ಕೊಂಡಿದ್ದು. ಓಕೆ, ಇದು ಕೂಡ ಚೆನ್ನಾಗೇ ಬರ್ತಿದೆ, ಬಟ್ ನೆರಳಲ್ಲಿ ಇಡಬೇಕು ಅಷ್ಟೇ. ಇದಕ್ಕೆ ನೆರಳು ಬೇಕು ಮ್ಯಾಂಗೋಸ್ಟೀನ್ಗೆ. ಅದಾದ ನಂತರ ಬಂದರೆ ನೋಡಿ, ಇದೆಲ್ಲ ನಾನು ಪಕ್ಕನೇ ಇಟ್ಕೊಂಡಿರೋದ್ರಿಂದ ನಾನು ನಿಮಗೆ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಾದ ನಂತರ ಇದು ನಾನು ನಿಮಗೆ ಸೂರ್ಯನಾಮ್ ಚೆರಿ ತೋರಿಸಿದ್ನಲ್ಲ, ಇದು ಸಹ ಇನ್ನೂ ಒಂದು ಸೂರ್ಯನಾಮ್ ಚೆರಿ ಆ ಗಿಡ. ಇದು ಅದು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇನ್ನೊಂದು ಸೂರ್ಯನಾಮ್ ಚೆರಿ ಗಿಡ ತಂದಿದ್ದು. ಇದು ದೊಡ್ಡ ಗಿಡ ಇದೆ ನೋಡಿ. ಇದು ಎಲ್ಲದೂ ಪಕ್ಕನೇ ಇರೋದ್ರಿಂದ ನಿಮಗೆ ಸ್ವಲ್ಪ ನೋಡೋದಕ್ಕೆ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಅಷ್ಟೇ. ಎಲ್ಲನೂ ನೀವೇ ನೋಡ್ಬೋದು. ಕೆಳಗಡೆ ನಾನು ಪಕ್ಕದಲ್ಲೇ ಇಟ್ಟಿದ್ದೀನಿ, ಜಾಗ ಇಲ್ಲದೆ ಇರೋದ್ರಿಂದ ಎಲ್ಲ ಬಕೆಟ್ಗಳನ್ನು ಪಕ್ಕದಲ್ಲೇ ಇಟ್ಟಿದ್ದೀನಿ. ಹಾಗಾಗಿ ಇದು ಬಂದು ನಿಮಗೆ ನಾನು ತೋರಿಸ್ತಿರುವಂಥದ್ದು ಸೂರ್ಯನಾಮ್ ಚೆರಿ ಗಿಡ. ನನ್ನ ಹತ್ರ ಸೂರ್ಯನಾಮ್ ಚೆರಿ ಗಿಡ ಕೂಡ 2 ಇದೆ. ಅದಾದಮೇಲೆ ಇದು ಬಂದು ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಾಗ್ಪುರ್ ಆರೆಂಜ್ ಗಿಡ. ಇದು ನಾಗ್ಪುರ್ ಆರೆಂಜು ಒಂದೊಂದು ಗಿಡಗಳು ತಂದಾಗ, ನರ್ಸರಿಯಿಂದ ತಂದಾಗ ಚೆನ್ನಾಗೇ ಕಾಣಿಸುತ್ತೆ. ತಂದಾದಮೇಲೆ ಅದು ಈ ರೀತಿಯಾಗಿ ಹಾಕ್ಬಿಡುತ್ತೆ. ಮತ್ತು ಅದ್ರ ಮಣ್ಣು ಪ್ರಾಬ್ಲಮ್ ಇರ್ಬೋದು, ಒಂದೊಂದು ಸರಿ ಅಂಟು ಮಣ್ಣುಗಳನ್ನ ಹಾಕ್ಬಿಟ್ಟಿರ್ತಾರೆ ಆ ಗಿಡಗಳಿಗೆ. ಮತ್ತು ಅವರು ಕೆಮಿಕಲ್ನ ಕೊಟ್ಟು ಬೆಳೆಸಿರ್ತಾರೆ. ನಾವಿಲ್ಲಿ ತಂದು ಆರ್ಗ್ಯಾನಿಕಲ್ಲಿ ಬೆಳೀತಾ ಇರುವಾಗ ಅದು ಬೆಳೆಯೋದಿಲ್ಲ. ಆ ರೀತಿ ಪ್ರಾಬ್ಲಮ್ಗಳು ಆಗುತ್ತೆ. ಬಟ್ ನಾನು ಏನೇ ಆದರೂ ಆರ್ಗ್ಯಾನಿಕಲ್ಲೇ ಬೆಳೆಯೋದು. ಇದು ಬಂದು ಗೋಡಂಬಿ ಗಿಡ. ಇದು ಇದನ್ನು ಸಹ ನಾನು ಒಂದು ಇದರಲ್ಲೇ ಹಾಕಿದ್ದೀನಿ. ಅದು ಚೆನ್ನಾಗೇ ಚಿಗುರಿತ್ತು. ನಾನು ಅವತ್ತೇನೋ ಮಾಡೋಕ್ಕೋಗಿ ಕೈ ಟಚ್ ಆಗಿ ನೋಡಿ ಇಲ್ಲಿ ಕಟ್ಟಾಗೋಯ್ತು. ಇದು ಕಟ್ಟಾದ್ಮೇಲೆ ಇದು ಹೊಸದಾಗಿ ಚಿಗುರಿರೋದು. ಹಾಗಾಗಿ ಇದು ಈ ರೀತಿ ಇದೆ. ಇದು ಸಹ ಗ್ರಾಫ್ಟೆಡ್ ಗಿಡನೇ, ಇದು ಗೋಡಂಬಿ ಗಿಡ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇಲ್ಲಿ ಕಟ್ಟಾಗಿದೆ. ಹಾಗಾಗಿ ಇದು ಹೊಸದಾಗಿ ಚಿಗುರಿರೋದು. ಅದಾದ ನಂತರ ಬಂದರೆ ಹಾಗೆ ಪಕ್ಕದಲ್ಲಿ ಬಂದರೆ ಇದು ಬಂದು ವೈಟ್ ಕಲರ್ ನೇರಳೆ ಹಣ್ಣಿನ ಗಿಡ. ಇದು ಬಿಳಿ ನೇರಳೆ ಅನ್ನುವಂತಹ ನೇರಳೆ ಗಿಡ. ಇದು ವೈಟ್ ಕಲರ್ನಲ್ಲಿ ಬಿಡುತ್ತೆ ನಿಮಗೆ. ಅದು ಇನ್ನೂ ಒಂದೊಂದು ಗಿಡದಲ್ಲಿ ನಾನು ನೋಡಿರೋ ಹಾಗೆ ಆಗಲೇ ಬಿಟ್ಟಿರುತ್ತೆ. ಇದು ಇನ್ನೂ ತಂದಾಗಿಂದ ಇನ್ನೂ ಬಿಟ್ಟಿಲ್ಲ ನೋಡಿ. ಇದು ವೈಟ್ ನೇರಳೆ ಬೇಗ ಬಿಡುತ್ತೆ ಅಂತ ಹೇಳ್ತಾರೆ. ಬಿಟ್ಟರೆ ನಾನು ನಿಮಗೆ ತೋರಿಸ್ತೀನಿ. ಅದಾದ ನಂತರ ಬಂದರೆ ಹಾಗೆ ಪಕ್ಕದಲ್ಲಿ ಇದು ಬಂದು ತೆಂಗಿನಕಾಯಿ ಗಿಡ. ಒಂದು ನಮ್ಮ ಮನೇಲಿ ಮೊಳಕೆ ಬಂದುಬಿಟ್ಟಿತ್ತು ಅಂದ್ಬಿಟ್ಟು ಹಾಕಿದ್ವಿ. ಇದು ನೆಲದಲ್ಲಿ ಹಾಕಿದ್ದಾರೆ. ಇದನ್ನು ಕಿತ್ಕೊಂಡೋಗಿ ನಾವು ಊರಿಗೆ ಹಾಕುವಾಗ ಇದನ್ನು ಕಿತ್ಕೊಂಡೋಗಿ ಊರಿಗೆ ಹಾಕಬೇಕು. ನೋಡಿ ಮೇಲೆ ಕಾಣ್ತಾ ಇರುವಂಥದ್ದು ಸಪೋಟ ಗಿಡ. ಆ ಸಪೋಟ ಗಿಡ ಸಹ ನೆಲದಲ್ಲೇ ಇದೆ. ಅದಾದಮೇಲೆ ಬಂದರೆ ಇಲ್ಲಿ ಬಂದು ಇದು ಬಂದು ರೆಡ್ ಕಲರ್ ಸಪೋಟ. ಇದು ರೆಡ್ ಕಲರ್ನಲ್ಲಿ ಬಿಡುವಂತಹ ಸಪೋಟ ಗಿಡ. ಇದನ್ನು ಸಹ ನಾನು ಬಕೆಟ್ನಲ್ಲಿ 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಮುಂದೆ ಊರಿಗೆ ತೊಗೊಂಡೋಗಿ ಹಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾನು ಎಲ್ಲನೂ ಇಲ್ಲಿಂದಾನೇ ಸ್ವಲ್ಪ ದೊಡ್ಡದಾಗಿ ಬೆಳೆಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಡ್ರಮ್ನಲ್ಲಿ ಬಕೆಟ್ನಲ್ಲಿ ಹಾಕಿ ಬೆಳೆಸ್ಕೊತಾ ಇರುವಂಥದ್ದು. ಅದಾದಮೇಲೆ ಬಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಮೋತಿ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಮೋತಿ ಅಂತ ಹೇಳಿಬಿಟ್ಟು ಇದು ಬಂದು ಕಾಂಡದಲ್ಲೆಲ್ಲ ಫುಲ್ಲು ಗೊಂಚಲಾಗಿ ಹಣ್ಣನ್ನು ಬಿಡುತ್ತೆ. ಹಾಗಾಗಿ ನೋಡಿ, ಇದು ಎಲ್ಲ ಈ ರೀತಿಯಾಗಿ ಉದುರ್ತಾ ಇದೆ. ಮತ್ತು ಹೊಸ ಚಿಗುರು ಕೂಡ ನೀವು ನೋಡ್ತಾ ಇರ್ಬೋದು, ಹೊಸದಾಗಿ ಚಿಗುರ್ತಾನೂ ಇದೆ. ಎಲೆ ಎಲ್ಲ ಈ ರೀತಿ ಉದುರುಬಿಟ್ಟು ಮತ್ತು ಈ ರೀತಿ ಚಿಕ್ಕದಾಗಿ ಎಲೆಗಳು ಚಿಗುರ್ತಾ ಇರುವಂಥದ್ದು. ಅದಾದ ನಂತರ ನಾನು ನಿಮಗೆ ಹೇಳಿದೆ ಅಲ್ವಾ, ಇನ್ನೂ ಒಂದು ಆಪಲ್ ಗಿಡ ಇದೆ ಅಂತ. ಅದೇ ನೋಡಿ, ಇದು ಹರ್ಮಾನ್ 99 ಎನ್ನುವಂತಹ ಆಪಲ್ ಗಿಡ. ಇದು ಹೂವು ಕೂಡ ಹೋದ ವರ್ಷ ಹೂವು ಸಹ ಬಿಟ್ಟಿತ್ತು ಈ ಗಿಡದಲ್ಲಿ. ಆದರೆ ಎಲ್ಲ ಉದುರೋಯ್ತು. ನಾನು ಕಾಯಿ ಬಿಡುತ್ತೆ ಅಂದ್ಕೊಂಡೆ, ಆದರೆ ಬಿಡಲಿಲ್ಲ. ನೋಡಿ, ಇಲ್ಲಿ ಈ ಕಡ್ಡಿ ಕಟ್ಟಾಗಿದೆ ಅಲ್ವಾ, ಈ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಅದು ಯಾಕೋ ಒಣಗ್ತಾ ಬಂದು ಈ ರೀತಿ ಆಗೋಯ್ತು. ನಾನು ಹಾಗೂ ಕಟ್ ಮಾಡ್ತಾ ಬಂದೆ, ಇಲ್ಲದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ಗಿಡ. ಅದಾದ ನಂತರ ಇದು ಬಂದರೆ ಸ್ಪೈನಿಶ್ ಸ್ವೀಟ್ ಪೊಮೆಲೋ ಅಂತ ಹೇಳಿ ಸ್ವೀಟಾಗಿ ಇರುವಂತಹ ಒಂದು ಚಕೋತ ಗಿಡ. ಇದರಲ್ಲಿ ಸೀಡ್ ಇರೋದಿಲ್ಲ. ಇದು ಸೀಡ್ಲೆಸ್ ಇರುವಂತಹ ಸ್ವೀಟಾಗಿ ಇರುವಂತಹ ತುಂಬ ಚೆನ್ನಾಗಿರುವಂತಹ ವೆರೈಟಿ. ಅದಾದ ನಂತರ ಇದು ಬಂದು ಕೋಕಮ್ ಗಿಡ. ಇದು ಮಂಗಳೂರು ಸೈಡೆಲ್ಲ ಸಿಗುತ್ತಲ್ಲ, ಕೋಕಮ್ ಅಂತ ಹೇಳಿ, ಅದರಲ್ಲಿ ಇದು ಬಂದು ಸ್ವೀಟ್ ಇರುವಂತಹ ವೆರೈಟಿ. ಇದು ಸ್ವೀಟ್ ಕೋಕಮ್ ಅಂತ ಹೇಳಿ. ಇನ್ನೂ ಒಂದು ನನ್ನ ಹತ್ರ ಇದೆ, ಅದು ಬಂದು ಬೀಜದ ಗಿಡ. ಇದು ಬಂದು ಗ್ರಾಫ್ಟೆಡ್ ಗಿಡ. ಇದು ಕೋಕಮ್ ಅನ್ನುವಂತಹ ಗಿಡ. ಎಲ್ಲನೂ ಪಕ್ಕ ಇರೋದ್ರಿಂದ ನಿಮಗೆ ಎಲೆಗಳು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಈ ರೀತಿಯಲ್ಲಿ ನಿಮಗೆ ಕೈನಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇದೆ ಈ ಲೀಫ್ ಅದರದ್ದು ಅಂತ ಹೇಳಿಬಿಟ್ಟು. ಇದು ಸ್ವೀಟ್ ಕೋಕಮ್ ಗಿಡ.
ಅದಾದ ನಂತರ ಇದು ಬಂದರೆ ಇಲ್ಲಿ ಪಕ್ಕದಲ್ಲಿ ನೋಡಿ ಇದು ಕಾಣ್ತಿದೆ ಅಲ್ಲ, ಇದು ಬಂದ್ಬಿಟ್ಟು ಬರೀ 3 ಎಲೆನೋ ಏನೋ ಇತ್ತು ಅಷ್ಟೇ. ಈ ಗಿಡಕ್ಕೆ ನಾನು 800 ರೂಪಾಯಿ ಕೊಟ್ಟಿದ್ದೆ. ಈ ಗಿಡ ಬಂದ್ಬಿಟ್ಟು ಕೇಪಲ್ ಅಂತ ಹೇಳಿಬಿಟ್ಟು, ಇದು ಬಂದು ಇಂಡೋನೇಷ್ಯಾದ ರಾಜರೋ ಏನೋ ಈ ಹಣ್ಣನ್ನು ತಿಂತಿದ್ರಂತೆ. ಈ ಹಣ್ಣನ್ನು ತಿನ್ನೋದ್ರಿಂದ ನಾವು 1 ವಾರದವರೆಗೂ ನಾವು ಬೆವರಿದ್ರೂ ಕೂಡ ಈ ಹಣ್ಣಿನ ಸುವಾಸನೆ ಬಂದು ನಮ್ಮ ಬೆವರು ಕೂಡ ಪರ್ಫ್ಯೂಮ್ ಥರ ಸ್ಮೆಲ್ ಬರುತ್ತಂತೆ. ನಾವು ತಿನ್ನುವಂತಹ ಪ್ರತಿಯೊಂದು ನಾವು ಒಂಥರ ಪರ್ಫ್ಯೂಮ್ ಥರ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತಂತೆ. ಇದು ರಾಜರು ತಿಂತಿದ್ದಂತಹ ಹಣ್ಣಿನ ಗಿಡ ಇದು ಬಂದು ಕೇಪಲ್ ಅನ್ನುವಂತಹ ಹಣ್ಣು. ಹಾಗಾಗಿ ನಾನು ಇದನ್ನು ನೋಡಿ ಈಗ ಸ್ವಲ್ಪ ಬೆಳೆದಿದೆ. ನಾನು ತೊಗೊಂಡಾಗ ತುಂಬಾ ಚಿಕ್ಕದಾಗಿ ಇತ್ತು, ಬರೀ ಒಂದು ಮೂರು ಎಲೆ ಅಷ್ಟೇ ಇದ್ದಿದ್ದು. ಇದನ್ನು ನಾನು ಆಗಲೇ ತರಿಸ್ಕೊಂಡು ಒಂದು 7-8 ತಿಂಗಳು ಮೇಲಾಯಿತು. 7-8 ತಿಂಗಳು ಹತ್ತಿರ ಒಂದು ವರ್ಷ ಆಗ್ತಾ ಬಂತು. ಈಗ ಇಷ್ಟೇ ಆಗಿರೋದು, ಬೆಳೆದಿದೆ. ಅದಾದ ನಂತರ ಬಂದುಬಿಟ್ಟು ಈಗ ನಾನು ಇಲ್ಲಿ ತೋರಿಸ್ತಾ ಇರೋವಂಥದ್ದು ಇದು ಬಂದು ವೈಟ್ ಸಪೋಟೆ ಅನ್ನುವಂತಹ ಗಿಡ. ನಾನು ನಿಮ್ಗೆ ಆಲ್ರೆಡಿ ಬ್ಲ್ಯಾಕ್ ಸಪೋಟೆ ಎಲ್ಲ ತೋರಿಸಿದ್ದೀನಿ. ಇದು ಬಂದು ವೈಟ್ ಸಪೋಟೆ ಅನ್ನುವಂತಹ ಹಣ್ಣಿನ ಗಿಡ. ಇದು ಈ ರೀತಿಯಾಗಿ ಮೂರು ಎಲೆ ಬಂದಿದೆ ನೋಡಿ. ಅದು ನನಗೆ ಹೇಳಿದ್ನಲ್ಲ, ಪಕ್ಕ ಗಿಡಗಳಿರೋದ್ರಿಂದ ನಾನು ಎಲೆಗಳನ್ನ ನಾನು ಕೈಯಲ್ಲಿ ಹಿಡಿದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇರೋದು. ಯಾಕಂದರೆ ತುಂಬಾ ಪಕ್ಕದಲ್ಲಿ ಇದೆ. ಅದು ಸ್ವಲ್ಪ ಎಲ್ಲ ದೊಡ್ಡದಾಗಿ ಬೆಳ್ಕೊಂಡು ಬಿಟ್ಟಿರೋದ್ರಿಂದ ಅದಕ್ಕೆ ನಾನು ನಿಮಗೆ ಸಪ್ರೇಟಾಗಿ ತೋರ್ಸೋಕ್ಕಾಗಲ್ಲ, ಎತ್ತಿ ಹಿಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಎಲೆ ತೋರಿಸ್ತಾ ಇರೋದು. ಅದಾದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ನೋಡಿ, ಈ ಎಲೆಗಳು ನಾನು ಕೈಯಲ್ಲಿ ಇಟ್ಕೊಂಡಿರೋದು. ಇದು ಬಂದು ಬ್ಲೂಬೆರಿ ಅಂತ ಹೇಳಿಬಿಟ್ಟು, ಇದು ಬ್ಲೂಬೆರಿ ಹಣ್ಣಿನ ಗಿಡ. ಇದು ನಮ್ಮ ವೆದರ್ಗೆ ಸೆಟ್ ಆಗುವಂತಹ ಬ್ಲೂಬೆರಿ. ಬೇರೆನೂ ಬರುತ್ತೆ, ಅದು ನಮ್ಮ ವೆದರ್ಗೆ ಸೆಟ್ ಆಗೋದಿಲ್ಲ. ಈ ನಮ್ಮ ವೆದರ್ಗೆ ಸೆಟ್ ಆಗುವಂತಹ ಬ್ಲೂಬೆರಿ ಗಿಡ ಇದು. ಈ ಗಿಡವನ್ನು ಸಹ ನಾನು ತೋಟಗಾರಿಕೆ ಇಲಾಖೆನಲ್ಲೇ ತಗೊಂಡಿದ್ದು. ಇದು ಬ್ಲೂಬೆರಿ ಗಿಡನ ಇದನ್ನು ಸಹ ನಾನು 20 ಲೀಟರ್ ಡ್ರಮ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದಂತರ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಇದು ಬಂದ್ಬಿಟ್ಟು ಇದು ಸನ್ ಡ್ರಾಪ್ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಇದು ಸನ್ ಡ್ರಾಪ್ ಅಂತ ಹೇಳಿ ಆರೆಂಜ್ ಕಲರ್ನಲ್ಲಿ ಬರುತ್ತೆ, ಆ ಒಂದು ಹಣ್ಣಿನ ಗಿಡ. ಇದು ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಎಲೆಗಳು ಚಿಗುರ್ತಾ ಇದೆ. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ ಈ ಗಿಡ ಸಹ. ನೀವು ಗಿಡಗಳನ್ನ ತಗೊಳ್ಳುವಾಗ ಯಾವ ಗಿಡ ಇಲ್ಲಿ ಬರುತ್ತೆ ಅನ್ನೋದನ್ನ ನೋಡಿಬಿಟ್ಟು ನೀವು ತಗೋಬೇಕಾಗತ್ತೆ. ಹಾಗಾಗಿ ನೀವು ಗಿಡಗಳನ್ನ ತೊಗೊಳ್ಳುವಾಗ ನಮ್ಮ ವೆದರ್ಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ತಗೊಳ್ಳಿ. ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ ಸನ್ ಡ್ರಾಪ್ ಅನ್ನೋ ಗಿಡ. ಅದಾದ ನಂತರ ಹಾಗೆ ಇಲ್ಲೇ ಪಕ್ಕದಲ್ಲಿ ಬಂದರೆ ಇದು ನೋಡಿ, ಇದು ಬಂದು ಲಿಪೋಟೆ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದು ನನಗಿಂತ ಸ್ವಲ್ಪ ಇದು ಮೇಲ್ ಹೋಗಿದೆ, ಹೈಟಲ್ಲಿದೆ, ಸ್ವಲ್ಪ ಉದ್ದ ಹೋಗಿದೆ. ಹಾಗಾಗಿ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕೆಳಗಿಂದ ಮಾಡ್ತಾ ಇದ್ದೀನಿ ನೋಡಿ. ಈಗ ಮೇಲ್ ತೋರಿಸ್ತೀನಿ. ಇದು ಒಂದು ಲಿಪೋಟೆ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಇದು ಚಿಕ್ಕದಾಗಿ ಹಣ್ಣುಗಳನ್ನ ಬಿಡುತ್ತೆ ನೋಡಿ. ಇದು ನಿಮಗೆ ಕಾಣ್ತಾ ಇದೆ. ಇದಕ್ಕೂ ಸಹ ತುಂಬಾ ಚೆನ್ನಾಗಿ ಬಂದಿದೆ ಗಿಡ. ಇದು ಬಂದುಬಿಟ್ಟು ಸಪೋಟ ಗಿಡದ ಸಂದಿಯಲ್ಲಿ ಇಟ್ಟಿದ್ದೀನಿ ಈ ಪಾಟ್ಗಳನ್ನ. ಹಾಗಾಗಿ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇನೆ. ಲಿಪೋಟೆ ಅನ್ನುವಂತಹ ಹಣ್ಣಿನ ಗಿಡ ಇದು. ಅದಾದ ನಂತರ ಅಲ್ಲೇ ಪಕ್ಕದಲ್ಲಿ ಸಹ ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಅದು ಆ ಸೈಡ್ ಇರೋದ್ರಿಂದ ನನಗೆ ಹಿಡಿಯೋಕ್ಕೆ ಕಷ್ಟ ಆಗ್ತಿದೆ. ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಿದ್ದೀನಲ್ಲ. ಇದು ಬಂದುಬಿಟ್ಟು ಆಲಿವ್ ಆಯಿಲ್ ಗಿಡ. ನೀವು ಆಯಿಲ್ಗೆ ಏನು ಯೂಸ್ ಮಾಡ್ತೀರಾ, ಸ್ವಲ್ಪ ಕಾಸ್ಟ್ಲಿ ಇರುವಂತಹ ಆಲಿವ್ ಆಯಿಲ್ ಬರುತ್ತಲ್ಲ, ಅದ್ರ ಗಿಡ. ಇದು ಆಯಿಲ್ ಮಾಡುವಂತಹ ಒಂದು ಆಲಿವ್ ಆಯಿಲ್ ಗಿಡ. ಇದು ನೋಡಿ, ಅಲ್ಲಿ ಆ ಸೈಡ್ ಇದೆ ನೋಡಿ, ಅದು ಫುಲ್ಲು ಗಿಡ. ಅದು ಸಹ ತುಂಬ ಚೆನ್ನಾಗೇ ಬಂದಿದೆ. ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಸಪೋಟ ಗಿಡ ಅಡ್ಡ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಪಕ್ಕನೇ ಇರೋದ್ರಿಂದ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಆಸಿ ಬಂದು ನಾನು ತೋರಿಸ್ತಿದ್ದೀನಿ. ಇದೇ ಗಿಡ ಮೇಲೆ ಹೋಗಿರೋ ಅಂಥದ್ದು, ಈ ರೀತಿಯಾಗಿ ಮೇಲೆ ಹೋಗಿದೆ ಇದು. ಈ ಸಪೋಟ ಗಿಡದ ಕೆಳಗಡೆ ಇರೋದ್ರಿಂದ ಇದೆಲ್ಲ ಸ್ವಲ್ಪ ನಾನು ವಿಡಿಯೋ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿರೋದು. ಇಲ್ಲಿರೋ ಅಂಥದ್ದು ಬಂದುಬಿಟ್ಟು ರಾಮ್ದಾಳ್ ಅನ್ನುವಂತಹ ಒಂದು ಹೂವಿನ ಗಿಡ. ಇದು ಹೂವಿನ ಗಿಡ ಜೊತೆಗೆ ಇದು ಹಣ್ಣಿನ ಗಿಡನೂ ಸಹ ಹೌದು. ಯಾಕೆ ಅಂತ ಹೇಳಿದ್ರೆ ಇದು ಬಂದು ಹಣ್ಣುಗಳನ್ನ ಬಿಡುತ್ತೆ, ಆದರೆ ಇದು ಬಂದು ಕಾಂಬೋಡಿಯಾ ದೇಶದ ನ್ಯಾಷನಲ್ ಫ್ಲವರ್ ಕೂಡ ಹೌದು. ಇದರ ಹಣ್ಣುಗಳನ್ನ ತಿಂತಾರೆ, ಆದರೆ ಇದು ಬಂದು ಇದರ ಫ್ಲವರ್ ತುಂಬಾ ಸುವಾಸನೆಯಿಂದ ಇರುತ್ತೆ. ಇದು ಬಂದು ಕಾಂಬೋಡಿಯಾ ದೇಶದ ನ್ಯಾಷನಲ್ ಫ್ಲವರ್ ಕೂಡ ಇದು. ಹಾಗಾಗಿ ಇದು ರಾಮ್ದಾಳ್ ಅನ್ನುವಂತಹ ಒಂದು ಹಣ್ಣಿನ ಗಿಡನೂ ಹೌದು, ಹೂವಿನ ಗಿಡ ಕೂಡ ಹೌದು. ಇದನ್ನು ಸಹ ನಾನು ಒಂದು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಗಿಡನೂ ಸಹ ತುಂಬ ಚೆನ್ನಾಗಿ ಬರ್ತಿದೆ. ನಾನು ನಿಮಗೆ ಎಲ್ಲ ಗಿಡಗಳನ್ನು ಸಹ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಎಲ್ಲ ಪಕ್ಕ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ನೋಡಿ, ಇದು ಸಪೋಟ ಗಿಡದ ಮೇಲಾಸಿ ಹೀಗೆ ಹೋಗಿದೆ, ಆದರೂ ಸಹ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅದನ್ನು ಈ ರೀತಿಯಾಗಿ ಎಳೆದು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮೇಲೆ ಹೋಗಿದೆ ಈ ಗಿಡ.
ಅದಾದ ನಂತರ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ನೋಡಿ, ಇದು ಬಂದು ಎಗ್ ಫ್ರೂಟ್ ಗಿಡ. ನಾನು ನಿಮಗೆ ಹೇಳಿದ್ದೆ, ನಾನು ಬಲಂಜದಲ್ಲಿ ಎಗ್ ಫ್ರೂಟ್ ಗಿಡ ನಾನು ಗ್ರಾಫ್ಟೆಡ್ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ. ಇದು ನೋಡಿ ಸರಿಯಾಗಿ ಬರಲೇ ಇಲ್ಲ. ತಂದಾಗಿಂದ ಕೂಡ ಇದು ಇದೇ ರೀತಿಯಾಗಿ ಇದೆ. ಒಂದು ಸ್ವಲ್ಪನೂ ಚಿಗುರ್ತಾನೂ ಇಲ್ಲ, ಒಣಗ್ತಾನೂ ಇಲ್ಲ, ಈ ರೀತಿಯಾಗೇ ಇದೆ ಸ್ಟ್ಯಾಚು ಥರ. ಹಾಗಾಗಿ ನಾನು ಗ್ರಾಫ್ಟೆಡ್ ಗಿಡನ ಮತ್ತು ಅದು ಜಂಬೋ ವೆರೈಟಿಯಲ್ಲಿ ನಾನು ಗಿಡನ ತರಿಸ್ಕೊಂಡಿರೋದು. ಎಗ್ ಫ್ರೂಟ್ ಇರಲಿ ನೋಡಿ, ಇದು ಬಂದುಬಿಟ್ಟು ಗ್ರಾಫ್ಟೆಡ್ ಗಿಡ. ಇದನ್ನು ನೋಡಿ, ನಾನು ಇದು ಬಲಂಜಾಯಿಂದ ತರಿಸ್ಕೊಂಡಿರೋ ಅಂಥದ್ದು. ಇದು ಬಂದು ಜಂಬೋ ವೆರೈಟಿಯಲ್ಲಿ ಬರುತ್ತೆ. ಇದು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ದೊಡ್ಡ ಸೈಜ್ನಲ್ಲಿ ಬರುತ್ತೆ, ತಾಯಿ ಜಂಬೋ ಅಂತ ಹೇಳಿ. ಏನು ಕ್ರಿಸ್ಟಲ್ ಅಂತ ಇದೆ, ಏನು ಇದೆ ಇದು ನೇಮ್ ಬಂದು. ಅದು ವೆರೈಟಿಗಳು ಸಹ ಬರುತ್ತೆ ಇದರಲ್ಲಿ. ನಾನು ಯಾಕೆ ರೇಟ್ಗಳನ್ನ ಹೇಳ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇದೆ, ನಾನು ಮುಂದೆ ಹೇಳ್ತೀನಿ ಯಾಕೆ ಅಂತ ಹೇಳಿ. ನೋಡಿ, ಇದು ಬಂದುಬಿಟ್ಟು ಜಬೋಟಿ ಕಾಬಾ. ಇದು ಜಬೋಟಿ ಕಾಬಾದಲ್ಲಿ ಎಕ್ಸ್ಕಾರ್ಲೈಟ್ ಅಂತ ಹೇಳುವಂತಹ ಒಂದು ವೆರೈಟಿ ಗಿಡ. ಇದು ಎಕ್ಸ್ಕಾರ್ಲೈಟ್ ಬಂದು ನಮಗೆ ಒಂದು 2-3 ವರ್ಷದಲ್ಲೇ ಬೇಗನೆ ಬಿಡುವಂತಹದ್ದು. ಜಬೋಟಿ ಕಾಬಾದಲ್ಲಿ ತುಂಬ ವೆರೈಟಿಗಳಿರುತ್ತೆ. ನನ್ನ ಹತ್ರ ಬಂದು 3 ವೆರೈಟಿ ಗಿಡ ಇದೆ. ಇದು ಬಂದ್ಬಿಟ್ಟು ನೋಡಿ, ಇದು ಬೀಜದ ಗಿಡನೇ. ಬೀಜದ ಗಿಡನೇ ನಮಗೆ 3-4 ವರ್ಷದಲ್ಲಿ ಹಣ್ಣುಗಳನ್ನ ಬೇಗನೆ ಬಿಡುತ್ತೆ ಇದು. ಹಾಗಾಗಿ ನಾನು ಎಕ್ಸ್ಕಾರ್ಲೈಟ್ ಅನ್ನುವಂತಹ ಜಬೋಟಿ ಕಾಬಾ ಗಿಡನ ತೊಗೊಂಡಿದ್ದೀನಿ. ಹಾಗೆ ಇದೂ ಸಹ ನೋಡಿ, ಇದು ಪಕ್ಕದಲ್ಲಿರುವಂಥದ್ದು. ಇದು ಸೇಮ್ ಎಲೆನೇ. ಇದು ಬಂದುಬಿಟ್ಟು ಜಬೋಟಿ ಕಾಬಾ ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂತಹ ಗಿಡ. ಇದು ನೋಡಿ, 2 ಪಕ್ಕದಲ್ಲೇ ಇದೆ. 2 ಎಲೆಗಳು ಒಂದೇ ಥರ ಇದೆ. ಇದು ಬಂದುಬಿಟ್ಟು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂತಹ, ಇದು ಗ್ರೀನ್ ಕಲರ್ನಲ್ಲಿ ಬಿಡುವಂತಹ ಜಬೋಟಿ ಕಾಬಾದ ಗಿಡ ಇದು. ಅದರಲ್ಲಿ ಮಣ್ಣಲ್ಲಿ ಸ್ವಲ್ಪ ಅರಿಶಿನ ಎಲ್ಲ ಇದ್ದಿದ್ದರಿಂದ ಪಕ್ಕದಲ್ಲಿ ಎಲ್ಲ ಪಾಟ್ನಲ್ಲೇ ಅರಿಶಿನ ಗಿಡಗಳು ಸಹ ಉಟ್ಕೊಂಡ್ಬಿಟ್ಟಿದೆ. ನೋಡಿ, ಇದೆಲ್ಲ ಅರಿಶಿನ ಗಿಡಗಳು ಅದೇ ಪಾಟ್ನಲ್ಲಿ ಇರುವಂಥದ್ದು. ಇದು ಬಂದುಬಿಟ್ಟು ಜಬೋಟಿ ಕಾಬಾ ಗ್ರೀನ್ ಕ್ರಿಸ್ಟಲ್ಲು ಮತ್ತು ಜಬೋಟಿ ಕಾಬಾ ಎಕ್ಸ್ಕಾರ್ಲೈಟು, ಈ 2 ಗಿಡಗಳು ಸಹ ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ 2 ಒಂದೇ ಥರನೇ ಕಾಣಿಸ್ತಾ ಇದೆ ಅಷ್ಟೇನೆ. ಅದಾದ ನಂತರ ನೋಡಿ, ಇದು ಬಂದ್ಬಿಟ್ಟು ಇದು ವೆಲ್ವೆಟ್ ಆ್ಯಪಲ್ ಗಿಡ. ಇದು ಬೀಜದ ಗಿಡನೇ ನೋಡಿ. ಇದು ಸಹ ತಂದಾಗಿಂದ ಸ್ವಲ್ಪ ಕೂಡ ಚಿಗುರಿಲ್ಲ. ಇದು ಆಗಲೇ ತಂದು 7-8 ತಿಂಗಳು ಮೇಲಾಯಿತು. ಒಂದು ಸ್ವಲ್ಪನೂ ಚಿಗಿರಲಿಲ್ಲ. ಕೆಲವೊಂದು ಗಿಡಗಳು ಈ ರೀತಿ ಆಗತ್ತೆ. ನರ್ಸರಿನಲ್ಲಿ ಅವರು ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಕೊಟ್ಬಿಡ್ತಾರೆ. ಪಾಪ ರೈತರುಗಳು ತುಂಬ ದುಡ್ಡು ಕೊಟ್ಟು ತಂದು ಈ ರೀತಿ ಆದರೆ ತುಂಬ ಬೇಜಾರಾಗತ್ತೆ. ಅದಾದ ನಂತರ ಅದಕ್ಕಾಗಿ ನಾನು ಬೇರೆ ಗಿಡನ ತಂದಿದ್ದೀನಿ. ಇದು ಬಂದುಬಿಟ್ಟು ಚಕ್ಕೆ ಗಿಡ. ಇದು ನಾವು ಮಸಾಲೆ ಪದಾರ್ಥದಲ್ಲಿ ಯೂಸ್ ಮಾಡುವಂತಹ ಚಕ್ಕೆ ಏನು ಸಿಗುತ್ತೆ ನಮಗೆ, ಆ ಚಕ್ಕೆ ಗಿಡ ಇದು. ಇದನ್ನು ಸಹ ನಾನು ಪಾಟ್ನಲ್ಲಿ 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಮಸಾಲ ಪದಾರ್ಥವಾಗಿ ಪಲಾವ್ನಲ್ಲಿ ಸಹ ಈ ಎಲೆಯನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಹಾಕಿಟ್ಕೊಂಡಿದ್ದೀನಿ. ಈಗ ನಾನು ತೋರಿಸ್ತಾ ಇರುವಂಥದ್ದು, ಈಗ ಎಲೆ ತೋರಿಸೋದ್ನಲ್ವ, ಇದು ಬಂದುಬಿಟ್ಟು ಲಕ್ಷ್ಮಣ ಫಲದ ಗಿಡ. ಇದು ಲಕ್ಷ್ಮಣ ಫಲ. ಇದು ಬಂದುಬಿಟ್ಟು ನೋಡಿ ಈ ರೀತಿಯಾಗಿದೆ. ಇದು ಮೇಲೆ ಹೋಗಿದೆ ನೋಡಿ, ಹೀಗೆ ತೋರಿಸ್ತಾ ಇದ್ದೀನಿ. ಇದು ಲಕ್ಷ್ಮಣ ಫಲ ಗಿಡ. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಗಿಡನೂ ಸಹ ನಾನು ಬೀಜದ ಗಿಡನೇ. ಇದು ಸಹ ಏನು ಗ್ರಾಫ್ಟೆಡ್ ತೊಗೊಂಡಿಲ್ಲ ನಾನು. ಇದು ಬೀಜದ ಗಿಡ. ಇದು ನೋಡಿ, ಚೆನ್ನಾಗಿ ಬಂದಿದೆ. ಇದು ಸಹ ನೋಡಿ, ಇದು ನೋಡ್ತಾ ಇದ್ದೀರಲ್ವ, ಇದೇ ಲಕ್ಷ್ಮಣ ಫಲದ ಗಿಡ. ಇದು ಹೀಗೆ ಸ್ಟ್ರೈಟ್ ಹೋಗಿದೆ ಮತ್ತು ಸೈಡ್ನಲ್ಲಿ ಕೂಡ ಬಂದಿದೆ. ಅದಾದ ನಂತರ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಐಸ್ ಕ್ರೀಮ್ ಬೀನ್ ಅಂತ ಹೇಳಿಬಿಟ್ಟು, ಇದು ತುಂಬ ಚಿಕ್ಕದಾಗಿ ಬಿಡುತ್ತೆ. ನಿಮಗೆ ಮೊದಲೇ ಒಂದು ನಾನು ಪಾರ್ಟ್ 1ನಲ್ಲಿ ತೋರಿಸಿದ್ದೆ. ಆ ಗಿಡ ಬಂದು ಉದ್ದವಾಗಿ ನುಗ್ಗೆಕಾಯಿ ಥರ ಬಿಡುತ್ತೆ. ಇದು ಬಂದು ಸ್ವಲ್ಪ ಚಿಕ್ಕದಾಗಿ ಬಿಡುವಂತಹ ಐಸ್ ಕ್ರೀಮ್ ಬೀನ್ಸ್ ಗಿಡ. ಇದು ನಾನು ಮೊದಲಿಗೆ ಈ ಗಿಡನ ತೊಗೊಂಡಿದ್ದೆ. ಅದಾದ ನಂತರ ನಾನು ಆ ಗಿಡನ ತೊಗೊಂಡಿದ್ದು, ಯಾಕಂದರೆ ನನಗೆ ವೆರೈಟಿಗಳು ಗೊತ್ತಾಗಲಿಲ್ಲ. ಹೀಗೆ ಜನಗಳು ಸಹ ಮೋಸ ಹೋಗೋದು, ಯಾವ ರೀತಿಯಲ್ಲಿ ಬಿಡುತ್ತೆ ಅಂತ ಗೊತ್ತಿರೋದಿಲ್ಲ, ಏನೋ ತೊಗೊಂಡ್ಬಿಡ್ತೀವಿ ಆಸೆಯಲ್ಲಿ. ಇದು ಬಂದು ಚಿಕ್ಕ ಸೈಜ್ನಲ್ಲಿ ಬರುತ್ತೆ. ಅದು ಬಂದು ಉದ್ದವಾಗಿ ಬರುವಂತಹ ಐಸ್ ಕ್ರೀಮ್ ಬೀನು. ಇದು ಚಿಕ್ಕದಾಗಿ ಹುಣಸೆ ಹಣ್ಣು ರೀತಿಯಲ್ಲಿ ಚಿಕ್ಕದಾಗಿ ಬಿಡುವಂತಹ ಐಸ್ ಕ್ರೀಮ್ ಬೀನ್ ಗಿಡ. ಈ ಹಣ್ಣನ್ನು ನಾವು ತಿಂದಾಗ ನಮಗೆ ಐಸ್ ಕ್ರೀಮ್ ತಿಂದಾಗೆ ಆಗುತ್ತೆ. ಐಸ್ ಕ್ರೀಮ್ ತಿಂದಂತಹ ಫೀಲ್ ಬರುವಂತಹ ಗಿಡ ಇದು, ಐಸ್ ಕ್ರೀಮ್ ಬೀನ್ಸ್ ಗಿಡ. ಅದಾದ ನಂತರ ಇಲ್ಲಿ ಬಂದು ನೋಡಿ, ಇದು ಬಂದು ಬಾರ್ಬೋಡಾಸ್ ಚೆರಿ ಗಿಡ. ನಿಮಗೆ ಮೊದಲು ತೋರಿಸಿದ್ದೆ, ಅದು ಬಾರ್ಬೋಡಾಸ್ ಚೆರಿ ಗಿಡನೇ. ಇದು ಸಹ ಬಾರ್ಬೋಡಾಸ್ ಚೆರಿ ಗಿಡ. ಅದರಲ್ಲಿ ಹಣ್ಣು ಬಿಟ್ಟಿತ್ತು, ಬಟ್ ಆದರೆ ಇದರಲ್ಲಿ ಇನ್ನೂ ಇಲ್ಲಿವರೆಗೂ ಒಂದು ಹಣ್ಣು ಬಿಟ್ಟಿಲ್ಲ. ಹೂವು ಆಗಿತ್ತು ಮತ್ತು ಎಲ್ಲ ಉದುರೋಯ್ತು. ನೆಕ್ಸ್ಟ್ ಏನಾದರೂ ಬಿಡುತ್ತಾ ಅಂತ ನೋಡಬಹುದು. ಸ್ವೀಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಸ್ವೀಟ್ ವೆರೈಟಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟ ಮೇಲೆ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ.
ಅದಾದ ನಂತರ ಇದು ಬಂದು ನೋಡಿ, ಇದು ಅಂಜೂರದ ಗಿಡ. ಇದು ನಿಮಗೆ ಮೊದಲೇ ಒಂದು ಅಂಜೂರದ ಗಿಡನ ತೋರಿಸಿದೆ, ಅದು ದೊಡ್ಡ ದೊಡ್ಡ ಎಲೆ ಇತ್ತು. ಇದು ಬಂದುಬಿಟ್ಟು ಗಿಡದಲ್ಲಿ ಬಿಡುವಂತಹ ಅಂಜೂರ. ಈ ಅಂಜೂರ ಆ ಹಣ್ಣನ್ನು ಡ್ರೈ ಫ್ರೂಟ್ಗೆ ಯೂಸ್ ಮಾಡುವಂಥದ್ದು. ಆ ಹಣ್ಣನ್ನು ಡ್ರೈ ಫ್ರೂಟ್ಗೆ ಯೂಸ್ ಮಾಡೋದಿಲ್ಲ, ಇದನ್ನು ಡ್ರೈ ಫ್ರೂಟ್ನಲ್ಲಿ ಯೂಸ್ ಮಾಡ್ತಾರೆ ಈ ಹಣ್ಣನ್ನು. ಇದು ಗಿಡವಾಗಿ ಬೆಳೆಯುತ್ತೆ, ದೊಡ್ಡ ಮರವಾಗಿ ಆಗೋದಿಲ್ಲ, ತುಂಬ ದೊಡ್ಡದಾಗಿ ಆಗಲ್ಲ. ಹಾಗಾಗಿ ಇದು ಬಂದುಬಿಟ್ಟು ಇದರಲ್ಲಿ ಹಣ್ಣು ಸಹ ಬಿಟ್ಟಿತ್ತು. ನಾನು ಅದನ್ನು ವಿಡಿಯೋ ಮಾಡಿಲ್ಲ, ಇದು ಮುಂದೆ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಇದೆ ನೋಡಿ ಇದು. ಇದೆಲ್ಲ ಪಕ್ಕ ಪಕ್ಕ ಇರೋದರಿಂದ ಎಲ್ಲ ಗಿಡಗಳು ಸ್ವಲ್ಪ ಅಡ್ಡ ಅಡ್ಡ ಆಗ್ತಾ ಇದೆ. ಅದಾದ ನಂತರ ಇದು ಬಂದುಬಿಟ್ಟು ರೋಸ್ ಆ್ಯಪಲ್ ಗಿಡ. ಇದು ಸಹ ನಾನು ನಿಮಗೊಂದು ಗಿಡ ತೋರಿಸಿದ್ದೆ. ಇದು ನನ್ನ ಹತ್ರ 2 ಗಿಡ ಇದೆ. ಪನ್ನೇರಳೆ ಅಂತ ಹೇಳುವಂತಹ ಹಣ್ಣಿನ ಗಿಡ. ಇದನ್ನು ಸಹ ನಾನು ಒಂದೇ ಗಿಡನ ತೋರಿಸ್ತಿಲ್ಲ, ಇದು ಬೇರೆ ಗಿಡ, ಅದು ಬೇರೆ ಗಿಡ. ಅದು ಬೇರೆ ಕಡೆ ತಂದಿದ್ದು, ಇದು ಬೇರೆ ಕಡೆಯಿಂದ ತಂದಿದ್ದಂಥದ್ದು ಪನ್ನೇರಳೆ ಹಣ್ಣಿನ ಗಿಡ ಇದು. ಅದಾದ ನಂತರ ಹಾಗೆ ಪಕ್ಕದಲ್ಲಿ ಬಂದರೆ ನೋಡಿ, ಇದು ನೇರಳೆ ಗಿಡ. ಇದು ಬಂದುಬಿಟ್ಟು ಪಟೇಲ್ ಜಂಬೋ ಅನ್ನುವಂತಹ ಒಂದು ದೊಡ್ಡ ವೆರೈಟಿನಲ್ಲಿ ಬಿಡುವಂತಹ ನೇರಳೆ ಹಣ್ಣಿನ ಗಿಡ. ಇದು ಬಂದುಬಿಟ್ಟು ನಾನು ಬೆಂಗಳೂರಿನಲ್ಲಿ ಹಿತಕಾರಿ ನರ್ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ತಂದಂತಹ ಗಿಡ ಇದು. ಇದು ಪಟೇಲ್ ಜಂಬೋ ಅನ್ನುವಂತಹ ದೊಡ್ಡ ಸೈಜ್ನಲ್ಲಿ ಬಿಡುವಂತಹ ಒಂದು ನೇರಳೆ ಗಿಡ ಇದು. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಬಂದು ಗ್ರಾಫ್ಟೆಡ್ ಗಿಡ. ಇದು ಸಹ ಗ್ರಾಫ್ಟೆಡ್ ಗಿಡನೇ ನಾನು ತೊಗೊಂಡು ಬಂದಿದ್ದು, ಅಲ್ಲಿಗೆ ಹೋಗಿ ತೊಗೊಂಡು ಬಂದ್ವಿ. ಇದು ಬಂದುಬಿಟ್ಟು ಪಟೇಲ್ ಜಂಬೋ ಅನ್ನುವಂತಹ ನೇರಳೆ ಗಿಡ, ದೊಡ್ಡ ಸೈಜ್ನಲ್ಲಿ ಬರುತ್ತೆ ಇದು. ಅದಾದ ನಂತರ ಬಂದರೆ ಇದು ಬಂದುಬಿಟ್ಟು ಒಂದು ಚೇಪೆಕಾಯಿ ಗಿಡ. ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆ, ಇದು ಚೇಪೆಕಾಯಿ ಹಣ್ಣಿನ ಗಿಡ ಇದು. ಪೀಚುಗಳು ಸಹ ಇದೆ, ನೋಡಬಹುದು. ಇದು ಚಿಕ್ಕದಾಗೇ ಇದೆ. ಮೊದಲು ಒಂದು ದೊಡ್ಡದಾಗಿ ಮರ ಇತ್ತು, ಆ ಮರವನ್ನು ಈಗ ಸಪೋಟ ಗಿಡಕ್ಕೆ ಅಡ್ಡ ಆಗ್ತಿದೆ ಅಂತ ಹೇಳಿಬಿಟ್ಟು ಆ ಗಿಡನ ಕಟ್ ಮಾಡಿಬಿಟ್ಟಿದ್ದೀವಿ. ಇದು ಬಂದುಬಿಟ್ಟು ಚಿಕ್ಕದಾಗಿದೆ. ಇದು ಅದರ ನೆರಳಲ್ಲಿ ಇದ್ದಿದ್ದರಿಂದ ಇದು ಇಷ್ಟೊತ್ತಿಗೆ ತುಂಬ ದೊಡ್ಡದಾಗಬೇಕಾಗಿತ್ತು. ಇದು ಅದು ನೆರಳಲ್ಲಿ ಇದ್ದಿದ್ದ ಕಾರಣ ಇದು ಗಿಡ ದೊಡ್ಡದಾಗೇ ಇಲ್ಲ, ಇಷ್ಟರಲ್ಲೇ ಇದೆ. ಇದು ಬಂದು ಕಸಿ ಗಿಡನೇ ನಾನು ತಂದು ಹಾಕಿದ್ದು. ಪಿಂಕ್ ಕಲರ್ನಲ್ಲಿ ಬಿಡುತ್ತೆ ಇದು. ಇಲ್ಲಿ ನೋಡ್ಬೋದು ನೀವು, ನಮ್ಮ ಗಿಡದಲ್ಲಿ ಸಪೋಟಗಳು ಸಹ ಬಿಟ್ಟಿದೆ. ಇದು ತುಂಬಾ ಸಿಹಿಯಾಗಿದೆ. ನಮ್ಮ ಗಿಡದಲ್ಲಿರುವಂತಹ ಸಪೋಟ ಹಣ್ಣು ತುಂಬಾ ಸ್ವೀಟಾಗಿದೆ. ಇದು ನೀವು ನೋಡ್ತಾ ಇರ್ಬೋದು ನೋಡಿ, ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಈ ಗಿಡ. ಹಾಗಾಗಿನೇ ನಮಗೆ ಸ್ವಲ್ಪ ನೆರಳಾಗ್ತಾ ಇದೆ ಎಲ್ಲ ಗಿಡಗಳಿಗೂ ಸಹ. ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು ಫುಲ್ಲು ಇಲ್ಲಿ ಕಾಣ್ತಿದೆಯಲ್ಲ, ಇದು ಎಲ್ಲ ಫುಲ್ಲು ಸಪೋಟ ಹಣ್ಣಿನ ಗಿಡ. ಇದು ಆಗಲೇ 4 ವರ್ಷದ ಗಿಡ, ಹಾಗಾಗಿ ಇದು ದೊಡ್ಡದಾಗಿದೆ. ಇದು ನೆಲದಲ್ಲಿರುವಂಥದ್ದು ಸಪೋಟ ಗಿಡ ಮಾತ್ರ ಬಂದು ತುಂಬಾ ಸ್ವೀಟ್ ಇದೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿದೆ. ನೋಡಿ ಇಲ್ಲೆಲ್ಲ ಬಿಟ್ಟಿದೆ. ನಾನು ತುಂಬ ಹಣ್ಣುಗಳನ್ನ ಇದರಲ್ಲಿ ಕಿತ್ತಿದ್ದೀನಿ, ಆದರೆ ವಿಡಿಯೋ ಮಾಡಿಲ್ಲ ಅಷ್ಟೇನೆ. ನೀವು ನೋಡ್ತಿರ್ಬೋದು ಈಗಲೂ ಸಹ ಹಣ್ಣಿದೆ, ಆದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸಪೋಟ ಸೈಜಸ್ಸು ಕಡಿಮೆ ಬರುತ್ತೆ. ಬೇರೆ ಟೈಮ್ನಲ್ಲಿ ಬಂದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸೈಜ್ನಲ್ಲಿ ಹಣ್ಣುಗಳು ಬಿಡುತ್ತೆ ಇದು. ನೋಡಿ, ನಾನು ಹೇಳಿದ್ನಲ್ಲ ಚೇಪೆ ಗಿಡ ಕಟ್ ಮಾಡಿದ್ದೀವಿ ಅಂತ. ಇದು ದೊಡ್ಡದಾಗಿ ಇತ್ತಂತಹ ಚೇಪೆ ಮರ ಇದು. ಇದನ್ನೆಲ್ಲ ಕಟ್ ಮಾಡಿದ್ರೂ ಸಹ ಚಿಗುರ್ತಿದೆ. ನಾವು ಹಾಗೂ ಕಟ್ ಮಾಡ್ತಾನೆ ಇರ್ತೀವಿ, ಇದಕ್ಕೆ ನೆರಳಾಗುತ್ತೆ. ಸಪೋಟ ಗಿಡ ಕೂಡ ಬರ್ತಾ ಇರಲಿಲ್ಲ, ಅದರಿಂದ ಅಂದ್ಬಿಟ್ಟು ಕಟ್ ಮಾಡಿದ್ದು ಆ ಚೇಪೆಕಾಯಿ ಗಿಡನ. ತುಂಬಾ ದೊಡ್ಡ ಸೈಜ್ನಲ್ಲಿ ಚೇಪೆಕಾಯಿ ಸಹ ಬಿಡ್ತಾ ಇತ್ತು ಅದು. ಅದಾದ ನಂತರ ಇಲ್ಲಿ ಬಂದು ಇದು ನೋಡಿ, ಇದು ಶಂಕರ ಹಳಸು ಅಂತ ಹೇಳಿ ನಿಮಗೆ ಒಂದು ಸರಿ ತೋರಿಸಿದ್ದೆ. ಅದು ಸಿದ್ದು ಹಳಸು ಅಂತ ಹೇಳಿ. ಸಿದ್ದು ಮತ್ತು ಶಂಕರ ಎರಡೂ ಕೂಡ ಅವರಿಗೆ ಪೇಟೆಂಟ್ ಆಗಿರೋದ್ರಿಂದ ಈ ಗಿಡವನ್ನು ಯಾರೂ ಬೇರೆಯವರು ಮಾರುವಾಗಿಲ್ಲ, ಅವ್ರು ಮಾತ್ರ ಮಾರಬಹುದು. ಹಾಗಾಗಿ ಇದು ಬಂದು ಶಂಕರ ಹಳಸು. ಇದು ಸಹ ತುಂಬಾ ಫೇಮಸ್ ಆಗಿರುವಂತಹ ಹಳಸಿನ ಹಣ್ಣಿನ ಗಿಡ ಇದು. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಹಳಸಿನ ಗಿಡದಲ್ಲಿ ಒಂದು 5-6 ವೆರೈಟಿಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಗ್ರಾಫ್ಟೆಡ್ ಗಿಡ. ಇದು ಶಂಕರ ಹಳಸಿನ ಹಣ್ಣಿನ ಗಿಡ ಇದು. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಇದನ್ನೆಲ್ಲ ನಾನು ಊರಿಗೆ ತೊಗೊಂಡೋಗಿ ಹಾಕುವಂತಹ ಐಡಿಯಾ ಇರೋದ್ರಿಂದ ನಾನು ಇಲ್ಲೇ ಗಿಡಗಳನ್ನ ಒಂದು 2-3 ವರ್ಷಗಳ ಕಾಲ ದೊಡ್ಡದಾಗಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹಾಕಿ ಇಟ್ಕೊಂಡಿರೋದು ನೋಡಿ. ಇದು ಬಂದುಬಿಟ್ಟು ದಸೇರಿ ಮಾವಿನ ಹಣ್ಣಿನ ಗಿಡ ಇದು. ಆದರೆ ಇದು ಸಹ ಅಷ್ಟೇ, ತಂದಾಗಿಂದ ಸ್ವಲ್ಪನೂ ಚಿಗುರ್ತಾನೇ ಇಲ್ಲ. ತಂದು ಆಗಲೇ ಒಂದು ವರ್ಷ ಆಯ್ತಾ ಬಂತು, ಒಂದು ವರ್ಷನೇ ಆಯಿತು ಅನಿಸುತ್ತೆ. ಎಲ್ಲ ಎಲೆಗಳು ಸಹ ನೋಡಿ ಇದೇ ರೀತಿ ಹೇಗಿದೆ ಹಾಗೆ ಸ್ಟ್ಯಾಚು ಥರ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಯಾಕಂದರೆ ಕೆಲವೊಂದು ನರ್ಸರಿಗಳಲ್ಲಿ ಕೆಮಿಕಲನ್ನು ಕೊಟ್ಟು ಬೆಳೆಸಿರ್ತಾರೆ, ಹಾಗಾಗಿ ಅದು ಚಿಗುರೋದೇ ಇಲ್ಲ ನೋಡಿ. ಇದು ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟ್ ಗಿಡ. ಇದು ಬೀಜದ ಗಿಡ ಇದು. ನಾನು ಡ್ರ್ಯಾಗನ್ ಫ್ರೂಟ್ನ ತಂದು ಹಾಕಿದ್ದೆ, ಹುಟ್ಟುತ್ತಾ ಇಲ್ವಾ ನೋಡೋಣ ಅಂತ ಹೇಳಿ. ಅದು ಹುಟ್ಟಿತ್ತು ಆ ಗಿಡ ಬಂದು. ಅದು ಬೀಜದಿಂದ ಹುಟ್ಟಿರುವಂತಹ ಡ್ರ್ಯಾಗನ್ ಫ್ರೂಟ್ನ ಗಿಡ
ಇದು. ಆದರೆ ಬೀಜದಿಂದ ಹುಟ್ಟಿದ ಗಿಡಗಳು ತುಂಬ ಟೈಮ್ ತಗೊಳ್ಳುತ್ತೆ ಹಣ್ಣನ್ನು ಬಿಡೋದಕ್ಕೆ. ಹಾಗಾಗಿ ಅದು ನಾನು ಹಾಕಿರುವಂತಹ ಡ್ರ್ಯಾಗನ್ ಫ್ರೂಟ್ ಗಿಡ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಬಂದ್ಬಿಟ್ಟು ಜಿಲ್ಸ್ ಬ್ಲ್ಯಾಕ್ ಪಿಟಾಂಗ್ ಅಂತ ಹೇಳುವಂತಹ ಬ್ಲ್ಯಾಕ್ ಕಲರ್ನಲ್ಲಿ ಬಿಡುವಂತಹ ಸೂರ್ಯನ ಚೆರಿ ಏನಿರುತ್ತೆ ಅದೇ ಥರ ಇರುತ್ತೆ ನೋಡೋದಕ್ಕೆ. ಆದರೆ ಇದು ಬಂದ್ಬಿಟ್ಟು ಸ್ವೀಟ್ ವೆರೈಟಿ ಮತ್ತು ಇದು ಬಂದು ಬ್ಲ್ಯಾಕ್ ಕಲರ್ನಲ್ಲಿ ಬರುತ್ತೆ. ಜಿಲ್ಸ್ ಬ್ಲ್ಯಾಕ್ ಪಿಟಾಂಗ್ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಇದು ತುಂಬ ಸ್ವೀಟಾಗಿ ಇರುವಂಥದ್ದು. ಇದನ್ನು ಸಹ ನಾನು ಗ್ರಾಫ್ಟೆಡ್ ಗಿಡನ ತರಿಸ್ಕೊಂಡಿರೋದು. ಇದನ್ನು ನಾನು ಬಲಂಜಾ ಫಾರ್ಮಿಂದ ತರಿಸ್ಕೊಂಡಿರೋದು. ಈ ಗಿಡ ಆಗಲೇ ನಾನು ತರಿಸ್ಕೊಂಡು ಒಂದು 6-7 ತಿಂಗಳ ಮೇಲಾಯಿತು ನೋಡಿ. ಇದನ್ನು ಹಾಕಿದ್ದೀನಿ ನಾನು, ಗ್ರಾಫ್ಟೆಡ್ ಗಿಡ ಇದು. ನಿಮಗೆ ಮೊದಲು ತೋರಿಸಿದ್ದು ಬಂದುಬಿಟ್ಟು ಎಲೆ ಇದೇ ಥರ ಇತ್ತು, ಸೂರ್ಯನಾಮ್ ಚೆರಿ ಗಿಡದ್ದು ಸಹ. ಆ ಗಿಡಗಳು ಅದು ಬೇರೆ, ಅದು ಬಂದು ರೆಡ್ ಕಲರ್ನಲ್ಲಿ ಬರುತ್ತೆ, ಸ್ವಲ್ಪ ಹುಳಿ ಬರುತ್ತೆ. ಅದಾದ ನಂತರ ನೋಡಿ ಇಲ್ಲಿ ಬಂದು ನಾನು ನಿಮಗೆ ತೋರಿಸಿದ್ನಲ್ಲ ಮೌತ್ ಫ್ರೆಶ್ನರ್ ಥರ ಇರುತ್ತೆ ಅಂದ್ಬಿಟ್ಟು, ಸೋಂಪು ಗಿಡ, ಸೇಮ್ ಸೋಂಪು ತಂದರೆ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಅಂದ್ಬಿಟ್ಟು ಆ ಗಿಡ ಇತ್ತು ಇಲ್ಲಿ. ಪಾನ್ಕಪತ್ತ ಅಂತ ಹೇಳಿ ಒಣಗೋಗಿದೆ ನೋಡಿ, ಯಾವ ರೀತಿಯಾಗಿ ಒಣಗೋಗಿದೆ ಅಂತ ಹೇಳಿ, ಬೇರಿಂದಾನೇ ಒಣಗೋಯ್ತು. ಹಾಗಾಗಿ ಇದಕ್ಕೆ ನಾನು ಬೇರೆ ತಂದಿದ್ದೀನಲ್ಲ ಆ ಗಿಡನ ಹಾಕ್ತೀನಿ. ಅದಾದ ನಂತರ ಬಂದರೆ ಇಲ್ಲಿ ನೋಡಿ, ಇದು ಬಂದು ಜೀಗೂಜಿ ಅಂತ ಹೇಳುವಂತಹ ಮಂಗಳೂರು ಸೈಡ್ನಲ್ಲಿ ಇದನ್ನು ತರಕಾರಿಯಾಗಿ ಯೂಸ್ ಮಾಡ್ತಾರೆ. ನೋಡೋದಕ್ಕೆ ಹಲಸಿನ ಹಣ್ಣಿನ ಥರ ಬರುತ್ತೆ, ಚಿಕ್ಕ ಸೈಜ್ನಲ್ಲಿ ಬರುವಂತಹ ಜೀಗೂಜಿ ಅನ್ನುವಂತಹ ಕರೆಯುವಂತಹ ಬ್ರೆಡ್ ಫ್ರೂಟ್ ಅಂತಲೂ ಸಹ ಕರೀತಾರೆ ಇದಕ್ಕೆ. ಅದರ ಗಿಡ ಇದು. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಬಂದು ಪಲ್ಯವಾಗಿ ಮತ್ತು ಪಲ್ಯ ಮಾಡೋದಕ್ಕೆ ಮತ್ತು ಸಾಂಬಾರು ಮಾಡೋದಕ್ಕೆ ಮತ್ತು ಬಂದು ಅದನ್ನು ಬಜ್ಜಿ ಥರ ಮಾಡಿ ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ. ಅದಾದ ನಂತರ ಇದು ಬಂದು ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ ಹುಲ್ಲು, ಇದು ಬಂದ್ಬಿಟ್ಟು ಲೆಮನ್ ಗ್ರಾಸು. ಇದರ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಲೆಮನ್ ಗ್ರಾಸ್ ಗಿಡನೂ ಸಹ ನಾನು ಒಂದು ಇದು ಆಯಿಲ್ ಕ್ಯಾನ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಇದರ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಲೆಮನ್ ಗ್ರಾಸ್ ಟೀ ಅಂತೂ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದಾದ ನಂತರ ಬಂದು ನೋಡಿ ಇದು ತೋರಿಸ್ತಿದ್ದೀನಲ್ಲ, ಇದು ಬಂದು ಚೇಪೆಕಾಯಿ ಗಿಡ. ಇದು ಸೀಡ್ಲೆಸ್ ಚೇಪೆಕಾಯಿ ಗಿಡ, ಇದು ಬೀಜ ಇರೋದಿಲ್ಲ, ಇದು ಬೀಜ ಇಲ್ಲದೆ ಇರುವಂತಹ ಚೇಪೆಕಾಯಿ ಗಿಡ. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಗಿಡನೂ ಸಹ. ಅದಾದ ನಂತರ ಬಂದರೆ ನೋಡಿ ಇಲ್ಲಿ ನಾನು ನಿಮಗೆ ಮೊದಲೇ ತೋರಿಸಿದ್ದೆ, ಇದು ಬಂದು ಮಿಯಾಜಾಕಿ ಮಾವಿನ ಹಣ್ಣಿನ ಗಿಡ. ಇದು ನೋಡಿ ಚೆನ್ನಾಗಿ ಚಿಗುರ್ತಾ ಇದೆ, ಮಿಯಾಜಾಕಿ ಮಾವಿನ ಹಣ್ಣಿನ ಗಿಡ. ಈ ಗಿಡನ ಸಹ ನಾನು ಮೊದಲನೇ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಈ ಗಿಡ ತೋರಿಸಿದ್ದೀನಿ. ಇದು ಮಿಯಾಜಾಕಿ ಮಾವಿನ ಹಣ್ಣಿನ ಗಿಡ. ತುಂಬ ವರ್ಲ್ಡೆಸ್ಟ್ ಕಾಸ್ಟ್ಲಿಯೆಸ್ಟ್ ಮಾವಿನ ಗಿಡ ಅಂತಾರಲ್ಲ ಅದೇ ಇದು. ಜಪಾನ್ ದೇಶದ ಮಾವಿನ ಹಣ್ಣಿನ ಗಿಡ ಇದು, ಮಿಯಾಜಾಕಿ ಅಂತ ಹೇಳುವಂತಹದ್ದು. ಅದಾದ ನಂತರ ಇದು ಬಂದ್ಬಿಟ್ಟು ಪೀನಟ್ ಬಟರ್ ಫ್ರೂಟ್ ಅನ್ನುವಂತಹ ಹಣ್ಣಿನ ಗಿಡ. ಇದು ರೆಡ್ ಕಲರ್ನಲ್ಲಿ ಬರುತ್ತೆ, ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಹಣ್ಣುಗಳನ್ನ ಬಿಡುತ್ತೆ. ಅದಾದ ನಂತರ ಬಂದರೆ ಇದು ಬಂದ್ಬಿಟ್ಟು ನಾನು ಅವತ್ತು ವಿಡಿಯೋದಲ್ಲಿ ತೋರಿಸ್ಬೇಕಿತ್ತು, ಮರ್ತೋಗಿದ್ದೀನಿ. ಇದು ಬಂದು ಪೇರ್ ಹಣ್ಣಿನ ಗಿಡ. ಇದು ಮರಸೇಬು ಅಂತ ಹೇಳಿ ಕರಿತೀವಲ್ಲ ಅದೇ ಹಣ್ಣಿನ ಗಿಡ ಇದು. ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ನಾನು. ಇದು ಸ್ಟ್ರೈಟ್ ಆಗಿ ಹೋಗ್ತಾ ಇತ್ತು, ಸೈಡೆಲ್ಲೂ ಗಿಡ ಹೊಡ್ಕೋತಾ ಇರಲಿಲ್ಲ, ಒಂದೇ ಕಡ್ಡಿ ಥರ ಹೋಗ್ತಿತ್ತು. ಹಾಗಾಗಿ ನಾನು ಚಿಗುರ್ಲಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಕಟ್ ಮಾಡಿರೋದು. ಇದು ಬಂದು ಪೇರ್ ಹಣ್ಣಿನ ಗಿಡ. ಇದು ಸ್ವಲ್ಪ ಚಿಗರ್ಬೇಕು ಅಷ್ಟೇ. ಇದು ಬಂದು ಮಲಯನ್ ಆ್ಯಪಲ್ ಅಂತ ಹೇಳುವಂತಹ ಹಣ್ಣಿನ ಗಿಡ. ಇದು ಇವೆರಡು ಗಿಡಗಳನ್ನ ನಾನು ತೋರಿಸೋದು ಮರ್ತೋಗಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಮಲಯನ್ ಆ್ಯಪಲ್ ಅನ್ನುವಂತಹ, ವಾಟರ್ ಆ್ಯಪಲ್ ಅಲ್ಲ ಇದು. ವಾಟರ್ ಆ್ಯಪಲ್ ಬೇರೆ, ಮಲಯನ್ ಆ್ಯಪಲ್ ಬೇರೆ. ಅದು ಬೇರೆ ಚಿಕ್ಕ ಸೈಜ್ನಲ್ಲಿ ಬರುತ್ತೆ, ಇದು ಮಲಯನ್ ಆ್ಯಪಲ್ಲು ದೊಡ್ಡ ಸೈಜ್ನಲ್ಲಿ ಬರುತ್ತೆ. ಮತ್ತು ಸ್ವಲ್ಪ ಇದೇ ಬೇರೆ ಅದೇ ಬೇರೆ. ಹಾಗಾಗಿ ಇದನ್ನು ಸಹ ಒಂದು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ.